ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಮುರಿದ ರಕ್ತನಾಳಗಳು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾಸ್ ಎಂದು ಕರೆಯಲ್ಪಡುತ್ತವೆ. ಇದು ದೇಹದ ವಿವಿಧ ಭಾಗಗಳಲ್ಲಿ ಪ್ರಕಟವಾಗಬಹುದು, ಆದರೆ ವಿಶೇಷವಾಗಿ ಮುಖ ಮತ್ತು ಕಾಲುಗಳ ಮೇಲೆ ಪ್ರಚಲಿತವಾಗಿದೆ. ಈ ಸಣ್ಣ ಹಿಗ್ಗಿದ ರಕ್ತನಾಳಗಳು ಕೆಂಪು ಅಥವಾ ನೇರಳೆ ರೇಖೆಗಳು, ಸೂಕ್ಷ್ಮ ದಾರದಂತಹ ಮಾದರಿಗಳ ಸಮೂಹಗಳು ಅಥವಾ ವೆಬ್ ತರಹದ ರಚನೆಗಳಾಗಿ ಕಾಣಿಸಬಹುದು. ಮುರಿದ ರಕ್ತನಾಳಗಳು ಗಮನಾರ್ಹವಾದ ಆರೋಗ್ಯದ ಅಪಾಯವನ್ನು ಉಂಟುಮಾಡದಿದ್ದರೂ ಅವು ಕಲಾತ್ಮಕವಾಗಿ ಅಹಿತಕರವಾಗಬಹುದು ಮತ್ತು ಅನೇಕ ವ್ಯಕ್ತಿಗಳಿಗೆ ಸ್ವಯಂ ಪ್ರಜ್ಞೆಯನ್ನು ಉಂಟುಮಾಡಬಹುದು. ದೇಹದ ಇತರ ಪ್ರದೇಶಗಳಿಗೆ ಹೋಲಿಸಿದರೆ ಮುಖವು ಹೆಚ್ಚು ಸೂಕ್ಷ್ಮ ಮತ್ತು ತೆಳ್ಳಗಿನ ಚರ್ಮದಿಂದಾಗಿ ಮುರಿದ ರಕ್ತನಾಳಗಳಿಗೆ ವಿಶೇಷವಾಗಿ ಒಳಗಾಗುತ್ತದೆ. ವಯಸ್ಸಾದಿಕೆ, ಸೂರ್ಯನ ಮಾನ್ಯತೆ, ತಳಿಶಾಸ್ತ್ರ, ಹಾರ್ಮೋನುಗಳ ಬದಲಾವಣೆಗಳು, ಗರ್ಭಧಾರಣೆ ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಮುಖದ ಚರ್ಮದ ಮೇಲೆ ಅವುಗಳ ಬೆಳವಣಿಗೆಗೆ ಕಾರಣವಾಗುತ್ತವೆ. ಅಂತೆಯೇ ದೀರ್ಘಕಾಲದವರೆಗೆ ನಿಂತಿರುವ ಅಥವಾ ಕುಳಿತುಕೊಳ್ಳುವ ಒತ್ತಡದಿಂದಾಗಿ ಕಾಲುಗಳ ಮೇಲೆ ಮುರಿದ ರಕ್ತನಾಳಗಳು ಆಗಾಗ್ಗೆ ಕಂಡುಬರುತ್ತವೆ. ಮುರಿದ ರಕ್ತನಾಳಗಳು ವೈದ್ಯಕೀಯವಾಗಿ ಕ್ಯಾಪಿಲ್ಲರಿ ಮುರಿತಗಳು ಎಂದು ಕರೆಯಲ್ಪಡುತ್ತವೆ. ಚರ್ಮದ ಅಡಿಯಲ್ಲಿ ಸಣ್ಣ ರಕ್ತನಾಳಗಳು ಛಿದ್ರಗೊಂಡಾಗ ಸಂಭವಿಸುತ್ತವೆ. ಈ ಮುರಿದ ಅಥವಾ ಒಡೆದ ಕ್ಯಾಪಿಲ್ಲರಿಗಳು ಪೆಟೆಚಿಯಾ ಎಂಬ ಸ್ಥಿತಿಯನ್ನು ಉಂಟುಮಾಡಬಹುದು. ಇದು ಚರ್ಮದ ಮೇಲೆ ಸಣ್ಣ ಕೆಂಪು ಅಥವಾ ನೇರಳೆ ಕಲೆಗಳಾಗಿ ಪ್ರಕಟವಾಗುತ್ತದೆ. ಸಾಮಾನ್ಯವಾಗಿ ನಿರುಪದ್ರವ ಮತ್ತು ನೋವುರಹಿತವಾಗಿದ್ದರೂ ಮುರಿದ ರಕ್ತನಾಳಗಳು ಅಸಹ್ಯವಾಗಬಹುದು ಮತ್ತು ಪೀಡಿತರಿಗೆ ಕಾಳಜಿಯನ್ನು ಉಂಟುಮಾಡಬಹುದು. ಮುರಿದ ರಕ್ತನಾಳಗಳು ಏಕೆ ಸಂಭವಿಸಬಹುದು ಎಂಬುದಕ್ಕೆ ಹಲವಾರು ಕಾರಣಗಳಿವೆ. ಒಂದು ಸಾಮಾನ್ಯ ಕಾರಣವೆಂದರೆ ಚರ್ಮಕ್ಕೆ ಆಘಾತ. ಉದಾಹರಣೆಗೆ, ಗಟ್ಟಿಯಾದ ಹೊಡೆತ ಅಥವಾ ಗಾಯವು ಕ್ಯಾಪಿಲ್ಲರಿಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತದೆ. ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹದಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಕಾಲಾನಂತರದಲ್ಲಿ ಈ ಸಣ್ಣ ರಕ್ತನಾಳಗಳ ಗೋಡೆಗಳನ್ನು ದುರ್ಬಲಗೊಳಿಸಬಹುದು. ಹೆಚ್ಚುವರಿಯಾಗಿ, ಚರ್ಮದ ಸ್ಥಿತಿಸ್ಥಾಪಕತ್ವದಲ್ಲಿನ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಗಳು ಮುರಿದ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಒಳಗಾಗಬಹುದು. ಅವು ಸಾಮಾನ್ಯವಾಗಿ ಚರ್ಮದ ಮೂಲಕ ಗೋಚರಿಸುತ್ತವೆ. ಕೆಂಪು ಅಥವಾ ನೇರಳೆ ರೇಖೆಗಳು, ಸಮೂಹಗಳು ಅಥವಾ ಮಚ್ಚೆಗಳಾಗಿ ಕಾಣಿಸಿಕೊಳ್ಳುತ್ತವೆ. ಮುರಿದ ರಕ್ತನಾಳಗಳು ದೇಹದ ವಿವಿಧ ಭಾಗಗಳಲ್ಲಿ ಸಾಮಾನ್ಯ ದೃಶ್ಯವಾಗಬಹುದು ಮತ್ತು ಅವುಗಳನ್ನು ಗಮನಿಸುವವರಿಗೆ ಕಾಳಜಿಯನ್ನು ಉಂಟುಮಾಡಬಹುದು. ಈ ಸಣ್ಣ ಹಿಗ್ಗಿದ ರಕ್ತನಾಳಗಳನ್ನು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾಸ್ ಎಂದು ಕರೆಯುತ್ತಾರೆ. ಚರ್ಮದ ಮೇಲ್ಮೈ ಬಳಿ ಕ್ಯಾಪಿಲ್ಲರಿಗಳು ಹಾನಿಗೊಳಗಾದಾಗ ಅಥವಾ ದುರ್ಬಲಗೊಂಡಾಗ ಸಂಭವಿಸುತ್ತವೆ. ಮುರಿದ ರಕ್ತನಾಳಗಳು ದೇಹದ ಮೇಲೆ ಎಲ್ಲಿಯಾದರೂ ಕಾಣಿಸಿಕೊಳ್ಳಬಹುದು. ಅವು ಸಾಮಾನ್ಯವಾಗಿ ಮುಖ ಮತ್ತು ಕಾಲುಗಳ ಮೇಲೆ ಕಂಡುಬರುತ್ತವೆ. ಮುಖದ ಮೇಲೆ ಈ ಅಸಹ್ಯವಾದ ಗುರುತುಗಳು ಸೂರ್ಯನ ಹಾನಿ, ವಯಸ್ಸಾದಿಕೆ, ಹಾರ್ಮೋನ್ ಬದಲಾವಣೆಗಳು ಅಥವಾ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ, ಕಾಲುಗಳ ಮೇಲೆ ಒಡೆದ ರಕ್ತನಾಳಗಳು ದೀರ್ಘಕಾಲದವರೆಗೆ ಅಥವಾ ಸ್ಥೂಲಕಾಯತೆಯ ಕಾರಣದಿಂದ ಬಾಹ್ಯ ರಕ್ತನಾಳಗಳಲ್ಲಿ ಹೆಚ್ಚಿದ ಒತ್ತಡದ ಪರಿಣಾಮವಾಗಿದೆ. ಮುಖದ ಮೇಲೆ ಅವುಗಳನ್ನು ಸಾಮಾನ್ಯವಾಗಿ ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲಾಗುತ್ತದೆ. ಈ ತೊಂದರೆಗೊಳಗಾದ ಮುರಿದ ರಕ್ತನಾಳಗಳು ಅನೇಕ ವ್ಯಕ್ತಿಗಳಿಗೆ ಹತಾಶೆಯ ಮೂಲವಾಗಿರಬಹುದು. ಸ್ಪೈಡರ್ ಸಿರೆಗಳು ಚರ್ಮದ ಮೇಲ್ಮೈಯಲ್ಲಿ ಹರಡಿರುವ ಸಣ್ಣ ಕೆಂಪು ಅಥವಾ ನೇರಳೆ ರೇಖೆಗಳಂತೆ ಗೋಚರಿಸುತ್ತವೆ. ಇದು ಜೇಡನ ಬಲೆಯನ್ನು ಹೋಲುತ್ತದೆ. ಅವು ಸಾಮಾನ್ಯವಾಗಿ ಕೆನ್ನೆ, ಮೂಗು ಮತ್ತು ಗಲ್ಲದ ಮೇಲೆ ಕಂಡುಬರುತ್ತವೆ, ಆದರೆ ದೇಹದ ಇತರ ಭಾಗಗಳಲ್ಲಿ ಕಾಣಿಸಿಕೊಳ್ಳಬಹುದು. ಅವರು ಯಾವುದೇ ಗಂಭೀರ ಆರೋಗ್ಯ ಅಪಾಯಗಳನ್ನು ಉಂಟುಮಾಡದಿದ್ದರೂ ಅವರ ಉಪಸ್ಥಿತಿಯು ಒಬ್ಬರ ಸ್ವಾಭಿಮಾನದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಮುಖದ ಮೇಲೆ ಮುರಿದ ರಕ್ತನಾಳಗಳು ಸಾಮಾನ್ಯವಾಗಿ ವಯಸ್ಸಾದಿಕೆ, ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದು, ಹಾರ್ಮೋನುಗಳ ಬದಲಾವಣೆಗಳು, ವಿಶೇಷವಾಗಿ ಮಹಿಳೆಯರಲ್ಲಿ ಆಲ್ಕೋಹಾಲ್ ಸೇವನೆ ಮತ್ತು ತಳಿಶಾಸ್ತ್ರದಂತಹ ವಿವಿಧ ಅಂಶಗಳಿಂದ ಉಂಟಾಗುತ್ತವೆ. ಈ ಅಂಶಗಳಿಂದಾಗಿ ಚರ್ಮದ ಕೆಳಗಿರುವ ಸೂಕ್ಷ್ಮವಾದ ಕ್ಯಾಪಿಲ್ಲರಿಗಳು ಹಿಗ್ಗುತ್ತವೆ ಅಥವಾ ಸಿಡಿಯುತ್ತವೆ. ಇದರ ಪರಿಣಾಮವಾಗಿ ಸ್ಪೈಡರ್ ಸಿರೆಗಳು ಕಾಣಿಸಿಕೊಳ್ಳುತ್ತವೆ. ಕಾಲುಗಳ ಮೇಲೆ ಮುರಿದ ರಕ್ತನಾಳಗಳನ್ನು ಸಾಮಾನ್ಯವಾಗಿ ಉಬ್ಬಿರುವ ರಕ್ತನಾಳಗಳು ಎಂದು ಕರೆಯಲಾಗುತ್ತದೆ.
ನಮ್ಮ ರಕ್ತನಾಳಗಳಲ್ಲಿನ ಸಣ್ಣ ಕವಾಟಗಳು ದುರ್ಬಲಗೊಂಡಾಗ ಅಥವಾ ಹಾನಿಗೊಳಗಾದಾಗ ಉಬ್ಬಿರುವ ರಕ್ತನಾಳಗಳು ಸಂಭವಿಸುತ್ತವೆ. ಇದರಿಂದಾಗಿ ರಕ್ತವು ಸಂಗ್ರಹವಾಗುತ್ತದೆ ಮತ್ತು ರಕ್ತನಾಳಗಳು ಉಬ್ಬುತ್ತವೆ ಮತ್ತು ತಿರುಚುತ್ತವೆ. ಈ ಅಸಹ್ಯವಾದ ನೀಲಿ ಅಥವಾ ನೇರಳೆ ರೇಖೆಗಳು ನೋವಿನಿಂದ ಕೂಡಿದೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ಹೆಚ್ಚು ಗಂಭೀರವಾದ ಆರೋಗ್ಯ ತೊಡಕುಗಳಿಗೆ ಕಾರಣವಾಗಬಹುದು. ಉಬ್ಬಿರುವ ರಕ್ತನಾಳಗಳು ಸಾಮಾನ್ಯವಾಗಿ ವಯಸ್ಸಾಗುವಿಕೆಯೊಂದಿಗೆ ಸಂಬಂಧ ಹೊಂದಿದ್ದರೂ ಅವು ಎಲ್ಲ ವಯಸ್ಸಿನ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರಬಹುದು. ಜೆನೆಟಿಕ್ಸ್, ಸ್ಥೂಲಕಾಯತೆ, ಗರ್ಭಧಾರಣೆ ಮತ್ತು ದೀರ್ಘಕಾಲ ನಿಂತಿರುವ ಅಥವಾ ಕುಳಿತುಕೊಳ್ಳುವಂತಹ ಅಂಶಗಳು ಉಬ್ಬಿರುವ ರಕ್ತನಾಳಗಳ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸಬಹುದು. ರೋಗಲಕ್ಷಣಗಳು ಸೌಮ್ಯವಾದ ಅಸ್ವಸ್ಥತೆ ಮತ್ತು ಊತದಿಂದ ಪೀಡಿತ ಪ್ರದೇಶದಲ್ಲಿ ನೋವು ಮತ್ತು ತುರಿಕೆಗೆ ಬದಲಾಗಬಹುದು. ಅದೃಷ್ಟವಶಾತ್ ಉಬ್ಬಿರುವ ರಕ್ತನಾಳಗಳಿಂದ ಬಳಲುತ್ತಿರುವವರಿಗೆ ವಿವಿಧ ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ. ನಿಯಮಿತ ವ್ಯಾಯಾಮ, ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು, ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ನಿಲ್ಲುವುದನ್ನು ತಪ್ಪಿಸುವುದು ಮತ್ತು ಕಾಲುಗಳನ್ನು ಮೇಲಕ್ಕೆತ್ತುವುದು ಮುಂತಾದ ಜೀವನ ಶೈಲಿಯ ಬದಲಾವಣೆಗಳು ರೋಗಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸ್ಪೈಡರ್ ಸಿರೆಗಳು ಮತ್ತು ಉಬ್ಬಿರುವ ರಕ್ತನಾಳಗಳು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಗಳಾಗಿವೆ. ಎರಡೂ ಪರಿಸ್ಥಿತಿಗಳು ಚರ್ಮದ ಮೇಲ್ಮೈಯಲ್ಲಿ ರಕ್ತನಾಳಗಳ ಗೋಚರ ನೋಟವನ್ನು ಒಳಗೊಂಡಿರುವಾಗ. ಸ್ಪೈಡರ್ ಸಿರೆಗಳು ಮತ್ತು ಉಬ್ಬಿರುವ ರಕ್ತನಾಳಗಳ ನಡುವೆ ವಿಭಿನ್ನ ವ್ಯತ್ಯಾಸಗಳಿವೆ. ಮುರಿದ ರಕ್ತನಾಳಗಳು ಅಥವಾ ಟೆಲಂಜಿಯೆಕ್ಟಾಸಿಯಾಸ್ ಎಂದು ಕರೆಯಲ್ಪಡುವ ಸ್ಪೈಡರ್ ಸಿರೆಗಳು ಚರ್ಮದ ಮೇಲ್ಮೈಗೆ ಹತ್ತಿರದಲ್ಲಿ ಕಂಡುಬರುವ ಸಣ್ಣ ಹಿಗ್ಗಿದ ರಕ್ತನಾಳಗಳಾಗಿವೆ. ಈ ತೆಳುವಾದ ಕೆಂಪು, ನೀಲಿ ಅಥವಾ ನೇರಳೆ ರೇಖೆಗಳು ಸಾಮಾನ್ಯವಾಗಿ ಜೇಡರ ವೆಬ್ ಮಾದರಿಯನ್ನು ಹೋಲುತ್ತವೆ, ಆದ್ದರಿಂದ ಅವುಗಳ ಹೆಸರು. ಮತ್ತೊಂದೆಡೆ ಉಬ್ಬಿರುವ ರಕ್ತನಾಳಗಳು ಸ್ಪೈಡರ್ ಸಿರೆಗಳಿಗಿಂತ ದೊಡ್ಡದಾಗಿರುತ್ತವೆ ಮತ್ತು ಆಳವಾಗಿರುತ್ತವೆ. ಅವು ಸಾಮಾನ್ಯವಾಗಿ ಚರ್ಮದ ಅಡಿಯಲ್ಲಿ ಉಬ್ಬುವ, ತಿರುಚಿದ ಹಗ್ಗಗಳಂತೆ ಕಂಡುಬರುತ್ತವೆ ಮತ್ತು ನೀಲಿ ಅಥವಾ ಗಾಢ ನೇರಳೆ ಬಣ್ಣವನ್ನು ಹೊಂದಿರುತ್ತವೆ. ಪೀಡಿತ ಅಭಿಧಮನಿಯೊಳಗಿನ ಕವಾಟಗಳು ದುರ್ಬಲಗೊಂಡಾಗ ಅಥವಾ ಹಾನಿಗೊಳಗಾದಾಗ ಉಬ್ಬಿರುವ ರಕ್ತನಾಳಗಳು ಬೆಳವಣಿಗೆಯಾಗುತ್ತವೆ. ಇದರಿಂದಾಗಿ ರಕ್ತವು ಹಿಮ್ಮುಖವಾಗಿ ಹರಿಯುತ್ತದೆ ಮತ್ತು ರಕ್ತನಾಳದಲ್ಲಿ ಸಂಗ್ರಹವಾಗುತ್ತದೆ. ಮುರಿದ ರಕ್ತನಾಳಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಪುರುಷರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ನಾಳೀಯ ಸ್ಥಿತಿಯಾಗಿದೆ. ಆದಾಗ್ಯೂ ಇತ್ತೀಚಿನ ಸಂಶೋಧನೆಯು ಮಹಿಳೆಯರು ತಮ್ಮ ಪುರುಷ ಕೌಂಟರ್ಪಾರ್ಟ್ಸ್ಗಿಂತ ಮುರಿದ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಸೂಚಿಸುತ್ತದೆ. ಚರ್ಮದ ಮೇಲ್ಮೈ ಸಮೀಪವಿರುವ ಸಣ್ಣ ರಕ್ತನಾಳಗಳು ಹಿಗ್ಗಿದಾಗ ಟೆಲಂಜಿಯೆಕ್ಟಾಸಿಯಾ ಸಂಭವಿಸುತ್ತದೆ. ಇದರ ಪರಿಣಾಮವಾಗಿ ಕೆಂಪು ಅಥವಾ ನೇರಳೆ ಸಮೂಹಗಳು ಸ್ಪೈಡರ್ ಸಿರೆಗಳು ಎಂದು ಕರೆಯಲ್ಪಡುತ್ತವೆ. ಈ ಅಸಹ್ಯವಾದ ಕಲೆಗಳು ಸಾಮಾನ್ಯವಾಗಿ ಮುಖ, ಕಾಲುಗಳು ಮತ್ತು ಎದೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಈ ಲಿಂಗ ಅಸಮಾನತೆಗೆ ಒಂದು ಸಂಭವನೀಯ ವಿವರಣೆಯೆಂದರೆ ಮಹಿಳೆಯರು ತಮ್ಮ ಜೀವನದುದ್ದಕ್ಕೂ ಅನುಭವಿಸುವ ಹಾರ್ಮೋನುಗಳ ಏರಿಳಿತಗಳು. ಈಸ್ಟ್ರೋಜೆನ್ನಂತಹ ಹಾರ್ಮೋನ್ಗಳು ರಕ್ತನಾಳಗಳ ಗೋಡೆಗಳನ್ನು ದುರ್ಬಲಗೊಳಿಸಬಹುದು ಮತ್ತು ಹಾನಿಗೆ ಒಳಗಾಗುವಂತೆ ಮಾಡಬಹುದು. ಇದಲ್ಲದೆ ಗರ್ಭಧಾರಣೆ ಮತ್ತು ಋತುಬಂಧವು ಹಾರ್ಮೋನ್ ಅಸಮತೋಲನವನ್ನು ಉಂಟುಮಾಡಬಹುದು. ಇದು ಟೆಲಂಜಿಯೆಕ್ಟಾಸಿಯಾ ಬೆಳವಣಿಗೆಗೆ ಮತ್ತಷ್ಟು ಕೊಡುಗೆ ನೀಡುತ್ತದೆ. ಹೆಚ್ಚುವರಿಯಾಗಿ ಸೂರ್ಯನಿಗೆ ಒಡ್ಡಿಕೊಳ್ಳುವುದು, ಧೂಮಪಾನ ಮತ್ತು ಆಲ್ಕೋಹಾಲ್ ಸೇವನೆಯಂತಹ ಕೆಲವು ಜೀವನ ಶೈಲಿಯ ಅಂಶಗಳು ಮಹಿಳೆಯ ಮುರಿದ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸಬಹುದು. ನಾವು ವಯಸ್ಸಾದಂತೆ ನಮ್ಮ ದೇಹಗಳು ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತವೆ ಮತ್ತು ರಕ್ತನಾಳಗಳ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವದಲ್ಲಿನ ಕುಸಿತವು ಸಾಮಾನ್ಯವಾಗಿ ಕಡೆಗಣಿಸಲ್ಪಡುವ ಒಂದು ನಿರ್ಣಾಯಕ ಅಂಶವಾಗಿದೆ. ಈ ನೈಸರ್ಗಿಕ ವಯಸ್ಸಾದ ಪ್ರಕ್ರಿಯೆಯು ಮುರಿದ ರಕ್ತನಾಳಗಳ ಅಪಾಯಕ್ಕೆ ಕಾರಣವಾಗಬಹುದು. ಇದನ್ನು ಛಿದ್ರಗೊಂಡ ಕ್ಯಾಪಿಲರೀಸ್ ಎಂದು ಕರೆಯುತ್ತಾರೆ. ಈ ಸಣ್ಣ ರಕ್ತನಾಳಗಳು ನಮ್ಮ ದೇಹದ ಅಂಗಾಂಶಗಳು ಮತ್ತು ಅಂಗಗಳಾದ್ಯಂತ ಆಮ್ಲಜನಕ ಸಮೃದ್ಧ ರಕ್ತವನ್ನು ಸಾಗಿಸಲು ಕಾರಣವಾಗಿವೆ. ಈ ಸೂಕ್ಷ್ಮ ಲೋಮನಾಳಗಳ ಗೋಡೆಗಳು ಕಾಲಾನಂತರದಲ್ಲಿ ದುರ್ಬಲಗೊಂಡಾಗ ಅವು ಸಣ್ಣ ಒತ್ತಡ ಅಥವಾ ಆಘಾತದ ಅಡಿಯಲ್ಲಿ ಛಿದ್ರಗೊಳ್ಳುವ ಸಾಧ್ಯತೆ ಹೆಚ್ಚು. ಇದು ಚರ್ಮದ ಮೇಲೆ ಕೆಂಪು ಅಥವಾ ನೇರಳೆ ತೇಪೆಗಳಂತಹ ಗೋಚರ ಚಿಹ್ನೆಗಳಿಗೆ ಕಾರಣವಾಗಬಹುದು. ಇದನ್ನು ಸಾಮಾನ್ಯವಾಗಿ ಸ್ಪೈಡರ್ ಸಿರೆಗಳು ಅಥವಾ ಮುರಿದ ರಕ್ತನಾಳಗಳು ಎಂದು ಕರೆಯಲಾಗುತ್ತದೆ. ಕಡಿಮೆಯಾದ ಕಾಲಜನ್ ಉತ್ಪಾದನೆ ಮತ್ತು ಎಲಾಸ್ಟಿನ್ ನಷ್ಟದಂತಹ ವಯಸ್ಸಿಗೆ ಸಂಬಂಧಿಸಿದ ಅಂಶಗಳು ರಕ್ತನಾಳಗಳ ಈ ದುರ್ಬಲತೆಗೆ ಕೊಡುಗೆ ನೀಡುತ್ತವೆ. ಹೆಚ್ಚುವರಿಯಾಗಿ ಜೆನೆಟಿಕ್ಸ್, ಸೂರ್ಯನ ಮಾನ್ಯತೆ, ಆಲ್ಕೋಹಾಲ್ ಸೇವನೆ ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ಇತರ ಅಂಶಗಳು ಅಪಾಯವನ್ನು ಇನ್ನಷ್ಟು ಉಲ್ಬಣಗೊಳಿಸಬಹುದು. ತೆಳ್ಳಗಿನ ಚರ್ಮ ಹೊಂದಿರುವ ಜನರು ಗೋಚರ ಮುರಿದ ರಕ್ತನಾಳಗಳನ್ನು ಹೊಂದಿರುತ್ತಾರೆ. ಈ ಸ್ಥಿತಿಯನ್ನು ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲಾಗುತ್ತದೆ. ಚರ್ಮದ ಮೇಲ್ಮೈ ಸಮೀಪವಿರುವ ಸಣ್ಣ ರಕ್ತನಾಳಗಳು ಹಿಗ್ಗಿದಾಗ ಮತ್ತು ಗೋಚರಿಸುವಾಗ ಟೆಲಂಜಿಯೆಕ್ಟಾಸಿಯಾ ಸಂಭವಿಸುತ್ತದೆ.
ಇದು ಸಾಮಾನ್ಯವಾಗಿ ಮುಖ, ಕುತ್ತಿಗೆ ಅಥವಾ ದೇಹದ ಇತರ ಭಾಗಗಳ ಮೇಲೆ ಸಣ್ಣ ಕೆಂಪು ಅಥವಾ ನೇರಳೆ ರೇಖೆಗಳಾಗಿ ಕಂಡುಬರುತ್ತದೆ. ಯಾರಾದರೂ ಮುರಿದ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸಬಹುದಾದರೂ, ತೆಳ್ಳಗಿನ ಚರ್ಮವನ್ನು ಹೊಂದಿರುವ ವ್ಯಕ್ತಿಗಳು ತಮ್ಮ ನೈಸರ್ಗಿಕವಾಗಿ ಹಗುರವಾದ ಮೈಬಣ್ಣ ಮತ್ತು ತೆಳ್ಳಗಿನ ಚರ್ಮದಿಂದಾಗಿ ಈ ಸ್ಥಿತಿಗೆ ಹೆಚ್ಚು ಒಳಗಾಗುತ್ತಾರೆ. ನ್ಯಾಯೋಚಿತ ಚರ್ಮದ ವ್ಯಕ್ತಿಗಳಲ್ಲಿ ಮುರಿದ ರಕ್ತನಾಳಗಳಿಗೆ ಕಾರಣವಾಗುವ ಪ್ರಮುಖ ಅಂಶವೆಂದರೆ ಸೂರ್ಯನಿಗೆ ಒಡ್ಡಿಕೊಳ್ಳುವುದು. ನ್ಯಾಯೋಚಿತ ಚರ್ಮದ ಜನರು ತಮ್ಮ ಚರ್ಮದಲ್ಲಿ ಕಡಿಮೆ ಮೆಲನಿನ್ ಅನ್ನು ಹೊಂದಿರುತ್ತಾರೆ. ಇದು ಸೂರ್ಯನಿಂದ ಹಾನಿಕಾರಕ ನೇರಳಾತೀತ UV ಕಿರಣಗಳ ವಿರುದ್ಧ ನೈಸರ್ಗಿಕ ರಕ್ಷಣೆ ನೀಡುತ್ತದೆ. ಪರಿಣಾಮವಾಗಿ ಅವರ ಚರ್ಮವು UV ವಿಕಿರಣದಿಂದ ಹಾನಿಗೊಳಗಾಗಲು ಹೆಚ್ಚು ಒಳಗಾಗುತ್ತದೆ. ಅದು ಕಾಲಾನಂತರದಲ್ಲಿ ರಕ್ತನಾಳಗಳ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಹಿಗ್ಗಿಸುತ್ತದೆ. ಮುರಿದ ರಕ್ತನಾಳಗಳ ಬೆಳವಣಿಗೆಯ ಹಿಂದೆ ಸೂರ್ಯನ ಮಾನ್ಯತೆ ಸಾಮಾನ್ಯ ಅಪರಾಧಿಯಾಗಿದೆ. ಇದು ಚರ್ಮದ ಮೇಲ್ಮೈಯಲ್ಲಿ ಗೋಚರಿಸುವ ಕೆಂಪು ಅಥವಾ ನೇರಳೆ ಗೆರೆಗಳಿಗೆ ಕಾರಣವಾಗುತ್ತದೆ. ಸೂರ್ಯನ ಹಾನಿಕಾರಕ UV ಕಿರಣಗಳಿಗೆ ದೀರ್ಘಕಾಲದ ಮತ್ತು ಅಸುರಕ್ಷಿತ ಒಡ್ಡುವಿಕೆ ಚರ್ಮ ಮತ್ತು ಅದರ ಕೆಳಗಿರುವ ರಕ್ತನಾಳಗಳೆರಡನ್ನೂ ಹಾನಿಗೊಳಿಸುತ್ತದೆ. ಸೂರ್ಯನ ನೇರಳಾತೀತ ವಿಕಿರಣವು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ದುರ್ಬಲಗೊಳಿಸುತ್ತದೆ. ಇದು ತೆಳುವಾಗಲು ಮತ್ತು ಹಾನಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. ಪರಿಣಾಮವಾಗಿ ಚರ್ಮದ ಮೇಲ್ಮೈಗೆ ಹತ್ತಿರವಿರುವ ಸಣ್ಣ ರಕ್ತನಾಳಗಳು ಸುಲಭವಾಗಿ ಮುರಿಯಬಹುದು. ಅವು ಮುರಿದ ಕ್ಯಾಪಿಲ್ಲರಿಗಳಾಗಿ ಕಾಣಿಸಿಕೊಳ್ಳುತ್ತವೆ. ಇದಲ್ಲದೆ ಪುನರಾವರ್ತಿತ ಸೂರ್ಯನ ಮಾನ್ಯತೆ ರಕ್ತನಾಳಗಳಿಗೆ ದೀರ್ಘಾವಧಿಯ ಹಾನಿಗೆ ಕಾರಣವಾಗಬಹುದು. ದೀರ್ಘಕಾಲದ UV ವಿಕಿರಣವು ಈ ದುರ್ಬಲವಾದ ರಚನೆಗಳಲ್ಲಿ ಉರಿಯೂತವನ್ನು ಉಂಟುಮಾಡಬಹುದು. ಕಾಲಾನಂತರದಲ್ಲಿ ಅವುಗಳ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ. ಈ ದೀರ್ಘಕಾಲದ ಉರಿಯೂತವು ರಕ್ತನಾಳಗಳ ಗೋಡೆಗಳಿಗೆ ಬೆಂಬಲವನ್ನು ಒದಗಿಸುವ ಕಾಲಜನ್ ಫೈಬರ್ಗಳನ್ನು ದುರ್ಬಲಗೊಳಿಸುತ್ತದೆ. ಇದು ಕನಿಷ್ಠ ಒತ್ತಡ ಅಥವಾ ಆಘಾತದ ಅಡಿಯಲ್ಲಿ ಮುರಿಯಲು ಹೆಚ್ಚು ಒಳಗಾಗುತ್ತದೆ. ಶೀತ ಹವಾಮಾನವು ನಮ್ಮ ದೇಹದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಮತ್ತು ಒಂದು ಅನಿರೀಕ್ಷಿತ ಪರಿಣಾಮವೆಂದರೆ ಮುರಿದ ರಕ್ತನಾಳಗಳ ಸಂಭವನೀಯತೆ. ತಂಪಾದ ತಾಪಮಾನಕ್ಕೆ ಒಡ್ಡಿಕೊಂಡಾಗ ನಮ್ಮ ರಕ್ತನಾಳಗಳು ಶಾಖವನ್ನು ಸಂರಕ್ಷಿಸಲು ಮತ್ತು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಪ್ರತಿಕ್ರಿಯೆಯಾಗಿ ಸಂಕುಚಿತಗೊಳ್ಳುತ್ತವೆ. ಈ ಸಂಕೋಚನವು ಹಡಗಿನ ಗೋಡೆಗಳೊಳಗಿನ ಒತ್ತಡವನ್ನು ಹೆಚ್ಚಿಸುತ್ತದೆ. ಇದು ಹಾನಿಗೆ ಹೆಚ್ಚು ಒಳಗಾಗುತ್ತದೆ. ನಾವು ತಂಪಾದ ವಾತಾವರಣದಿಂದ ಬೆಚ್ಚಗಿನ ವಾತಾವರಣಕ್ಕೆ ಚಲಿಸುವಾಗ, ಘನೀಕರಿಸುವ ತಾಪಮಾನದಲ್ಲಿ ಹೊರಗೆ ಇದ್ದ ನಂತರ ಮನೆಯೊಳಗೆ ಹೆಜ್ಜೆ ಹಾಕಿದಾಗ ನಮ್ಮ ರಕ್ತನಾಳಗಳು ಇದ್ದಕ್ಕಿದ್ದಂತೆ ಹಿಗ್ಗುತ್ತವೆ. ಈ ಕ್ಷಿಪ್ರ ವಿಸ್ತರಣೆಯು ದುರ್ಬಲಗೊಂಡ ಹಡಗಿನ ಗೋಡೆಗಳು ಛಿದ್ರವಾಗಲು ಅಥವಾ ಸಿಡಿಯಲು ಕಾರಣವಾಗಬಹುದು. ಈ ಮುರಿದ ರಕ್ತನಾಳಗಳು ಸಾಮಾನ್ಯವಾಗಿ ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲ್ಪಡುವ ಚರ್ಮದ ಮೇಲ್ಮೈಯಲ್ಲಿ ಸಣ್ಣ ಕೆಂಪು ಅಥವಾ ನೇರಳೆ ಗೆರೆಗಳಾಗಿ ಗೋಚರಿಸುತ್ತವೆ. ಶೀತ ವಾತಾವರಣದಿಂದ ಉಂಟಾಗುವ ಮುರಿದ ರಕ್ತನಾಳಗಳು ಸಾಮಾನ್ಯವಾಗಿ ನಿರುಪದ್ರವ ಮತ್ತು ಯಾವುದೇ ತಕ್ಷಣದ ಆರೋಗ್ಯದ ಅಪಾಯಗಳನ್ನು ಉಂಟುಮಾಡುವುದಿಲ್ಲವಾದರೂ ಅವು ಅಸಹ್ಯವಾಗಬಹುದು ಮತ್ತು ಕೆಲವು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಆಲ್ಕೋಹಾಲ್ ಸೇವನೆಯು ಈ ಸೂಕ್ಷ್ಮ ನಾಳಗಳನ್ನು ಹಿಗ್ಗಿಸುವ ಸಾಮರ್ಥ್ಯದಿಂದಾಗಿ ಮುರಿದ ರಕ್ತನಾಳಗಳನ್ನು ತರಬಹುದು. ಇದರಿಂದಾಗಿ ಛಿದ್ರತೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಮುರಿದ ರಕ್ತನಾಳಗಳು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲ್ಪಡುತ್ತವೆ. ಅವು ಚರ್ಮದ ಮೇಲ್ಮೈಗೆ ಹತ್ತಿರದಲ್ಲಿ ಕಂಡುಬರುವ ಸಣ್ಣ, ತೆಳುವಾದ ಸಿರೆಗಳಾಗಿವೆ. ಅವು ಸಾಮಾನ್ಯವಾಗಿ ಕೆಂಪು ಅಥವಾ ನೇರಳೆ ದಾರದಂತಹ ರೇಖೆಗಳಂತೆ ಕಾಣುತ್ತವೆ ಮತ್ತು ಮುಖ, ಕಾಲುಗಳು ಮತ್ತು ಎದೆ ಸೇರಿದಂತೆ ದೇಹದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಆಲ್ಕೋಹಾಲ್ ಅನ್ನು ಅತಿಯಾಗಿ ಸೇವಿಸಿದಾಗ ಅದು ರಕ್ತನಾಳಗಳನ್ನು ಹಿಗ್ಗಿಸಲು ಅಥವಾ ಹಿಗ್ಗಿಸಲು ಕಾರಣವಾಗುತ್ತದೆ. ಈ ಹಿಗ್ಗುವಿಕೆ ಸಂಭವಿಸುತ್ತದೆ ಏಕೆಂದರೆ ಆಲ್ಕೋಹಾಲ್ ರಕ್ತನಾಳಗಳನ್ನು ಸುತ್ತುವರೆದಿರುವ ನಯವಾದ ಸ್ನಾಯುಗಳ ಮೇಲೆ ಪರಿಣಾಮ ಬೀರುತ್ತದೆ. ಪರಿಣಾಮವಾಗಿ ಈ ವಿಸ್ತರಿಸಿದ ನಾಳಗಳ ಮೂಲಕ ಹೆಚ್ಚು ರಕ್ತವು ಸಾಮಾನ್ಯಕ್ಕಿಂತ ಹೆಚ್ಚಿನ ವೇಗದಲ್ಲಿ ಹರಿಯುತ್ತದೆ. ದುರ್ಬಲಗೊಂಡ ಹಡಗಿನ ಗೋಡೆಗಳೊಂದಿಗೆ ಈ ಹೆಚ್ಚಿದ ಒತ್ತಡವು ಅವುಗಳ ಛಿದ್ರಕ್ಕೆ ಕಾರಣವಾಗಬಹುದು ಮತ್ತು ಚರ್ಮದ ಮೇಲ್ಮೈಯಲ್ಲಿ ಮುರಿದ ರಕ್ತನಾಳಗಳಾಗಿ ನಂತರ ಕಾಣಿಸಿಕೊಳ್ಳಬಹುದು. ಕಾರ್ಟಿಕೋಸ್ಟೆರಾಯ್ಡ್ಗಳಂತಹ ಕೆಲವು ಔಷಧಿಗಳು ಮುರಿದ ರಕ್ತನಾಳಗಳ ಅಪಾಯಕ್ಕೆ ಸಂಬಂಧಿಸಿವೆ. ಛಿದ್ರಗೊಂಡ ಕ್ಯಾಪಿಲ್ಲರೀಸ್ ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲ್ಪಡುವ ಮುರಿದ ರಕ್ತನಾಳಗಳು ಚರ್ಮದ ಮೇಲ್ಮೈ ಬಳಿಯಿರುವ ಸಣ್ಣ ರಕ್ತನಾಳಗಳು ಹಾನಿಗೊಳಗಾದಾಗ ಮತ್ತು ಛಿದ್ರಗೊಂಡಾಗ ಸಂಭವಿಸುತ್ತವೆ. ಇದು ಚರ್ಮದ ಮೇಲೆ ಸಣ್ಣ ಕೆಂಪು ಅಥವಾ ನೇರಳೆ ಬಣ್ಣದ ಚುಕ್ಕೆಗಳ ಗೋಚರಿಸುವಿಕೆಗೆ ಕಾರಣವಾಗಬಹುದು. ಇದನ್ನು ಸಾಮಾನ್ಯವಾಗಿ ಸ್ಪೈಡರ್ ಸಿರೆಗಳು ಅಥವಾ ಪೆಟೆಚಿಯಾ ಎಂದು ಕರೆಯಲಾಗುತ್ತದೆ. ಕಾರ್ಟಿಕೋಸ್ಟೆರಾಯ್ಡ್ಗಳು ಮೂತ್ರಜನಕಾಂಗದ ಗ್ರಂಥಿಗಳಿಂದ ಉತ್ಪತ್ತಿಯಾಗುವ ನೈಸರ್ಗಿಕ ಹಾರ್ಮೋನುಗಳ ಪರಿಣಾಮಗಳನ್ನು ಅನುಕರಿಸುವ ಔಷಧಿಗಳ ಒಂದು ವರ್ಗವಾಗಿದೆ. ಆಸ್ತಮಾ, ಅಲರ್ಜಿಗಳು,
ಸಂಧಿವಾತ ಮತ್ತು ಕೆಲವು ಚರ್ಮದ ಅಸ್ವಸ್ಥತೆಗಳಂತಹ ವಿವಿಧ ಪರಿಸ್ಥಿತಿಗಳಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಮತ್ತು ಪ್ರತಿರಕ್ಷಣಾ ಪ್ರತಿಕ್ರಿಯೆಗಳನ್ನು ನಿಗ್ರಹಿಸಲು ಅವುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಈ ಪರಿಸ್ಥಿತಿಗಳನ್ನು ನಿರ್ವಹಿಸುವಲ್ಲಿ ಅವರು ಹೆಚ್ಚು ಪರಿಣಾಮಕಾರಿಯಾಗಿದ್ದರು. ಕಾರ್ಟಿಕೋಸ್ಟೆರಾಯ್ಡ್ಗಳು ಕಾಲಾನಂತರದಲ್ಲಿ ರಕ್ತನಾಳಗಳ ಗೋಡೆಗಳನ್ನು ದುರ್ಬಲಗೊಳಿಸಬಹುದು. ಈ ದುರ್ಬಲಗೊಳಿಸುವಿಕೆಯು ಅವುಗಳನ್ನು ಛಿದ್ರಗೊಳಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಮತ್ತು ಮುರಿದ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಅಧಿಕ ರಕ್ತದೊತ್ತಡವನ್ನು ಅಧಿಕ ರಕ್ತದೊತ್ತಡ ಎಂದು ಕರೆಯುತ್ತಾರೆ. ಇದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ತೀವ್ರ ಪರಿಣಾಮಗಳನ್ನು ಉಂಟುಮಾಡಬಹುದು. ಈ ಸ್ಥಿತಿಗೆ ಸಂಬಂಧಿಸಿದ ಸಂಭಾವ್ಯ ತೊಡಕುಗಳಲ್ಲಿ ಒಂದು ಮುರಿದ ರಕ್ತನಾಳಗಳ ಸಂಭವವಾಗಿದೆ. ರಕ್ತದೊತ್ತಡವು ನಿರಂತರವಾಗಿ ಹೆಚ್ಚಾದಾಗ ಅದು ನಮ್ಮ ರಕ್ತನಾಳಗಳ ಗೋಡೆಗಳ ಮೇಲೆ ಹೆಚ್ಚುವರಿ ಒತ್ತಡವನ್ನು ಉಂಟುಮಾಡುತ್ತದೆ. ಅವುಗಳ ದುರ್ಬಲಗೊಳ್ಳುವಿಕೆ ಮತ್ತು ಸಂಭಾವ್ಯ ಛಿದ್ರಕ್ಕೆ ಕಾರಣವಾಗುತ್ತದೆ. ಮುರಿದ ರಕ್ತನಾಳಗಳು ವೈದ್ಯಕೀಯವಾಗಿ ಪೆಟೆಚಿಯಾ ಅಥವಾ ಪರ್ಪುರಾ ಎಂದು ಕರೆಯಲ್ಪಡುತ್ತವೆ. ಚರ್ಮದ ಮೇಲ್ಮೈಯಲ್ಲಿ ಸಣ್ಣ ಕೆಂಪು ಅಥವಾ ನೇರಳೆ ಕಲೆಗಳು ಕಂಡುಬರುತ್ತವೆ. ಹೆಚ್ಚಿದ ಒತ್ತಡದಲ್ಲಿ ಚರ್ಮದ ಮೇಲ್ಮೈ ಬಳಿ ಕ್ಯಾಪಿಲ್ಲರಿಗಳು ಒಡೆದಾಗ ಇದು ಸಂಭವಿಸುತ್ತದೆ. ಈ ಒಡೆದ ರಕ್ತನಾಳಗಳು ಸಾಮಾನ್ಯವಾಗಿ ನಿರುಪದ್ರವಿಯಾಗಿರುತ್ತವೆ ಮತ್ತು ಚಿಕಿತ್ಸೆಯಿಲ್ಲದೆ ತಮ್ಮದೇ ಆದ ಮೇಲೆ ಪರಿಹರಿಸುತ್ತವೆ. ಒಬ್ಬರ ರಕ್ತದೊತ್ತಡವು ತುಂಬಾ ಹೆಚ್ಚಾಗಬಹುದು ಎಂಬುದಕ್ಕೆ ಅವು ಗೋಚರ ಸೂಚನೆಯಾಗಿ ಕಾರ್ಯನಿರ್ವಹಿಸುತ್ತವೆ. ಗರ್ಭಾವಸ್ಥೆಯು ಮಹಿಳೆಯ ದೇಹದಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಹಲವಾರು ಬದಲಾವಣೆಗಳನ್ನು ತರುವ ಸುಂದರವಾದ ಪ್ರಯಾಣವಾಗಿದೆ. ಆದಾಗ್ಯೂ ಈ ಸಮಯದಲ್ಲಿ ನಿರೀಕ್ಷಿತ ತಾಯಂದಿರು ಮುರಿದ ರಕ್ತನಾಳಗಳನ್ನು ಅನುಭವಿಸುವುದು ಅಸಾಮಾನ್ಯವೇನಲ್ಲ. ಈ ಸಂಭವವನ್ನು 2 ಪ್ರಾಥಮಿಕ ಅಂಶಗಳಿಗೆ ಕಾರಣವೆಂದು ಹೇಳಬಹುದು: ಹೆಚ್ಚಿದ ರಕ್ತದ ಪ್ರಮಾಣ ಮತ್ತು ಹಾರ್ಮೋನುಗಳ ಬದಲಾವಣೆಗಳು. ಮೊದಲನೆಯದಾಗಿ, ಗರ್ಭಾವಸ್ಥೆಯು ದೇಹದಲ್ಲಿನ ರಕ್ತದ ಪ್ರಮಾಣದಲ್ಲಿ ಗಮನಾರ್ಹ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ತಾಯಿ ಮತ್ತು ಬೆಳೆಯುತ್ತಿರುವ ಭ್ರೂಣಕ್ಕೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಪೂರೈಸಲು ದೇಹವು ಹೆಚ್ಚು ರಕ್ತವನ್ನು ಉತ್ಪಾದಿಸುವ ಅಗತ್ಯವಿದೆ. ಪರಿಣಾಮವಾಗಿ, ರಕ್ತನಾಳಗಳ ಮೇಲೆ ಹೆಚ್ಚಿದ ಒತ್ತಡವು ದುರ್ಬಲವಾಗಲು ಮತ್ತು ಛಿದ್ರಗೊಳ್ಳಲು ಕಾರಣವಾಗಬಹುದು. ಇದು ಚರ್ಮದ ಮೇಲ್ಮೈಯಲ್ಲಿ ಗೋಚರಿಸುವ ಮುರಿದ ಕ್ಯಾಪಿಲ್ಲರಿಗಳು ಅಥವಾ ಸಣ್ಣ ಸಿಡಿತ ಸಿರೆಗಳಾಗಿ ಪ್ರಕಟವಾಗಬಹುದು. ಎರಡನೆಯದಾಗಿ, ಗರ್ಭಾವಸ್ಥೆಯಲ್ಲಿ ಮುರಿದ ರಕ್ತನಾಳಗಳ ಬೆಳವಣಿಗೆಯಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಸಹ ಪಾತ್ರವಹಿಸುತ್ತವೆ. ಪ್ರೊಜೆಸ್ಟರಾನ್ನಂತಹ ಹಾರ್ಮೋನುಗಳು ರಕ್ತನಾಳಗಳ ಗೋಡೆಗಳಲ್ಲಿ ಕಂಡುಬರುವ ಸ್ನಾಯುಗಳನ್ನು ಒಳಗೊಂಡಂತೆ ನಯವಾದ ಸ್ನಾಯುಗಳ ವಿಶ್ರಾಂತಿಗೆ ಕಾರಣವಾಗುತ್ತವೆ. ಸ್ಥೂಲಕಾಯತೆಯು ಅಸಂಖ್ಯಾತ ಆರೋಗ್ಯ ಸಮಸ್ಯೆಗಳೊಂದಿಗೆ ದೀರ್ಘಕಾಲ ಸಂಬಂಧಿಸಿದೆ ಮತ್ತು ಇತ್ತೀಚಿನ ಸಂಶೋಧನೆಯು ಮುರಿದ ರಕ್ತನಾಳಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಸೂಚಿಸುತ್ತದೆ, ವಿಶೇಷವಾಗಿ ಉಬ್ಬಿರುವ ರಕ್ತನಾಳಗಳು. ಈ ಪರಸ್ಪರ ಸಂಬಂಧದ ಹಿಂದಿನ ಪ್ರಮುಖ ಅಪರಾಧಿಗಳಲ್ಲಿ ಒಬ್ಬರು ಅಧಿಕ ದೇಹದ ತೂಕದಿಂದ ರಕ್ತನಾಳಗಳ ಮೇಲೆ ಅತಿಯಾದ ಒತ್ತಡವನ್ನು ಬೀರುತ್ತಾರೆ. ವ್ಯಕ್ತಿಗಳು ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿರುವಾಗ ಅವರ ರಕ್ತಪರಿಚಲನಾ ವ್ಯವಸ್ಥೆಯು ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡಲು ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದರಿಂದಾಗಿ ಅಧಿಕ ರಕ್ತದೊತ್ತಡ ಉಂಟಾಗುತ್ತದೆ. ಈ ಹೆಚ್ಚಿದ ಒತ್ತಡವು ರಕ್ತನಾಳಗಳು ಕಾಲಾನಂತರದಲ್ಲಿ ದುರ್ಬಲಗೊಳ್ಳಲು ಕಾರಣವಾಗಬಹುದು. ಇದು ಅವುಗಳ ಛಿದ್ರಕ್ಕೆ ಕಾರಣವಾಗುತ್ತದೆ ಮತ್ತು ನಂತರ ಮುರಿದ ರಕ್ತನಾಳಗಳು ಅಥವಾ ಉಬ್ಬಿರುವ ರಕ್ತನಾಳಗಳಾಗಿ ಕಾಣಿಸಿಕೊಳ್ಳುತ್ತದೆ. ಉಬ್ಬಿರುವ ರಕ್ತನಾಳಗಳು ಊದಿಕೊಂಡ ಮತ್ತು ತಿರುಚಿದ ರಕ್ತನಾಳಗಳಾಗಿವೆ. ಅದು ಸಾಮಾನ್ಯವಾಗಿ ಕಾಲುಗಳು ಮತ್ತು ಪಾದಗಳಲ್ಲಿ ಸಂಭವಿಸುತ್ತದೆ. ಅವು ಅಸಹ್ಯಕರವಾಗಿರುವುದು ಮಾತ್ರವಲ್ಲ, ಪೀಡಿತರಿಗೆ ನೋವುಂಟು ಮಾಡಬಹುದು. ಹೆಚ್ಚಿನ ತೂಕವನ್ನು ಹೊಂದಿರುವ ದುರ್ಬಲವಾದ ಹಡಗಿನ ಗೋಡೆಗಳ ಮೇಲೆ ನಿರಂತರ ಒತ್ತಡದಿಂದಾಗಿ ಸ್ಥೂಲಕಾಯತೆಯು ಈ ಅಭಿಧಮನಿ ತೊಡಕುಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಮುರಿದ ರಕ್ತನಾಳಗಳು ಛಿದ್ರಗೊಂಡ ಅಥವಾ ಒಡೆದ ರಕ್ತನಾಳಗಳು ಎಂದು ಕರೆಯಲ್ಪಡುತ್ತವೆ. ಇದು ವಿವಿಧ ಕಾರಣಗಳಿಂದ ಸಂಭವಿಸುವ ಸಾಮಾನ್ಯ ಘಟನೆಯಾಗಿದೆ. ಹೆಚ್ಚಿನ ಜನರು ರೊಸಾಸಿಯಾ ಅಥವಾ ಅಧಿಕ ರಕ್ತದೊತ್ತಡದಂತಹ ಪರಿಸ್ಥಿತಿಗಳೊಂದಿಗೆ ಮುರಿದ ರಕ್ತನಾಳಗಳನ್ನು ಸಂಯೋಜಿಸುತ್ತಾರೆ. ಅವುಗಳು ಗಾಯ ಅಥವಾ ಆಘಾತದ ಪರಿಣಾಮವಾಗಿ ಸಂಭವಿಸಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಇದರರ್ಥ ನೀವು ಯಾವುದೇ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿಲ್ಲದಿದ್ದರೂ ಸಹ ನೀವು ಗಾಯವನ್ನು ಅನುಭವಿಸಿದರೆ ನೀವು ಇನ್ನೂ ಮುರಿದ ರಕ್ತನಾಳಗಳನ್ನು ಅನುಭವಿಸಬಹುದು. ಗಾಯ ಅಥವಾ ಆಘಾತವು ನಮ್ಮ ಚರ್ಮದ ಕೆಳಗಿರುವ ಸೂಕ್ಷ್ಮವಾದ ರಕ್ತನಾಳಗಳು ಸಿಡಿಯಲು ಕಾರಣವಾಗಬಹುದು ಮತ್ತು ಮೂಗೇಟುಗಳು ಅಥವಾ ಕೆಂಪು ಕಲೆಗಳಂತಹ ಗೋಚರ ಗುರುತುಗಳಿಗೆ ಕಾರಣವಾಗಬಹುದು. ಚರ್ಮಕ್ಕೆ ಅನ್ವಯಿಸಲಾದ ಬಲವು ಈ ಸಣ್ಣ ನಾಳಗಳ ಗೋಡೆಗಳನ್ನು ಹಾನಿಗೊಳಗಾಗಲು ಸಾಕಷ್ಟು ಪ್ರಬಲವಾದಾಗ ಅದು ಸಂಭವಿಸುತ್ತದೆ. ಇದು ಸೋರಿಕೆಗೆ ಕಾರಣವಾಗುತ್ತದೆ. ಗಾಯವು ಪ್ರೇರಿತ ಮುರಿದ ರಕ್ತನಾಳಗಳ ಸಾಮಾನ್ಯ ಕಾರಣಗಳು ಬೀಳುವಿಕೆ, ಅಪಘಾತಗಳು, ಕ್ರೀಡೆ ಸಂಬಂಧಿತ ಘಟನೆಗಳು,
ಅಥವಾ ಪೀಠೋಪಕರಣಗಳಿಗೆ ಬಡಿದುಕೊಳ್ಳುವಷ್ಟು ಸರಳವಾದವುಗಳನ್ನು ಒಳಗೊಂಡಿರುತ್ತದೆ. ರೊಸಾಸಿಯಾ ಮತ್ತು ಲೂಪಸ್ನಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಮುಖದ ಮೇಲೆ ಮುರಿದ ರಕ್ತನಾಳಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಮುರಿದ ರಕ್ತನಾಳಗಳನ್ನು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯುತ್ತಾರೆ. ಇದು ಚರ್ಮದ ಮೇಲ್ಮೈಗೆ ಹತ್ತಿರದಲ್ಲಿ ಕಂಡುಬರುವ ಸಣ್ಣ ಹಿಗ್ಗಿದ ರಕ್ತನಾಳಗಳಾಗಿವೆ. ಈ ಪರಿಸ್ಥಿತಿಗಳು ರಕ್ತನಾಳಗಳ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ಅವುಗಳ ದುರ್ಬಲಗೊಳ್ಳುವಿಕೆ ಅಥವಾ ಹಾನಿಗೆ ಕಾರಣವಾಗುತ್ತವೆ. ರೊಸಾಸಿಯಾವು ದೀರ್ಘಕಾಲದ ಚರ್ಮದ ಸ್ಥಿತಿಯಾಗಿದ್ದು, ಇದು ಪ್ರಾಥಮಿಕವಾಗಿ ಮುಖದ ಮೇಲೆ ಪರಿಣಾಮ ಬೀರುತ್ತದೆ. ಕೆಂಪು ಮತ್ತು ಗೋಚರ ರಕ್ತನಾಳಗಳನ್ನು ಉಂಟುಮಾಡುತ್ತದೆ. ರೊಸಾಸಿಯಾದ ನಿಖರವಾದ ಕಾರಣ ತಿಳಿದಿಲ್ಲ, ಆದರೆ ತಳಿಶಾಸ್ತ್ರ ಮತ್ತು ಪರಿಸರ ಪ್ರಚೋದಕಗಳಂತಹ ಅಂಶಗಳು ಅದರ ಬೆಳವಣಿಗೆಯಲ್ಲಿ ಪಾತ್ರವಹಿಸುತ್ತವೆ. ರೊಸಾಸಿಯಾ ಹೊಂದಿರುವ ವ್ಯಕ್ತಿಗಳು ಆಗಾಗ್ಗೆ ಫ್ಲಶಿಂಗ್ ಕಂತುಗಳನ್ನು ಅನುಭವಿಸುತ್ತಾರೆ, ಅಲ್ಲಿ ಅವರ ಮುಖವು ಮೇಲ್ಮೈ ಬಳಿ ವಿಸ್ತರಿಸಿದ ರಕ್ತನಾಳಗಳಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕಾಲಾನಂತರದಲ್ಲಿ ಈ ಮರುಕಳಿಸುವ ಕಂತುಗಳು ಮುಖದ ಮೇಲೆ ಸಣ್ಣ ರಕ್ತನಾಳಗಳ ಶಾಶ್ವತ ಹಿಗ್ಗುವಿಕೆ ಮತ್ತು ಒಡೆಯುವಿಕೆಗೆ ಕಾರಣವಾಗಬಹುದು. ದೀರ್ಘಕಾಲ ನಿಲ್ಲುವುದು ಅಥವಾ ಕುಳಿತುಕೊಳ್ಳುವುದು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು ಮತ್ತು ಅದರ ಪರಿಣಾಮವೆಂದರೆ ಕಾಲುಗಳಲ್ಲಿ ಮುರಿದ ರಕ್ತನಾಳಗಳ ಬೆಳವಣಿಗೆ. ಚರ್ಮದ ಮೇಲ್ಮೈಯಲ್ಲಿ ಕಂಡುಬರುವ ಈ ಸಣ್ಣ ಕೆಂಪು ಅಥವಾ ನೇರಳೆ ಗೆರೆಗಳನ್ನು ಸ್ಪೈಡರ್ ಸಿರೆಗಳು ಅಥವಾ ಉಬ್ಬಿರುವ ರಕ್ತನಾಳಗಳು ಎಂದು ಕರೆಯಲಾಗುತ್ತದೆ ಮತ್ತು ದೀರ್ಘಕಾಲ ನಿಂತಿರುವ ಅಥವಾ ಕುಳಿತುಕೊಳ್ಳುವ ಕಾರಣದಿಂದಾಗಿ ರಕ್ತನಾಳಗಳ ಮೇಲೆ ಹೆಚ್ಚಿದ ಒತ್ತಡದ ಪರಿಣಾಮವಾಗಿದೆ. ಡಿಸ್ಕ್ ಕೆಲಸಗಳು ಅಥವಾ ದೀರ್ಘಾವಧಿಯ ಹಾರಾಟಗಳಂತಹ ವಿಸ್ತೃತ ಅವಧಿಯವರೆಗೆ ನಾವು ಚಲನರಹಿತವಾಗಿದ್ದಾಗ ರಕ್ತ ಪರಿಚಲನೆಯು ನಿಧಾನವಾಗುತ್ತದೆ. ಇದರಿಂದಾಗಿ ಈ ದುರ್ಬಲವಾದ ನಾಳಗಳು ಛಿದ್ರಗೊಳ್ಳುತ್ತವೆ. ಮುರಿದ ರಕ್ತನಾಳಗಳು ತಕ್ಷಣದ ಆರೋಗ್ಯದ ಅಪಾಯಗಳನ್ನು ಉಂಟುಮಾಡದಿದ್ದರೂ ಅವು ಅಸಹ್ಯಕರವಾಗಿರುತ್ತವೆ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡಬಹುದು. ಸ್ಪೈಡರ್ ಸಿರೆಗಳು ಚರ್ಮದ ಮೇಲ್ಮೈಗೆ ಹತ್ತಿರವಿರುವ ಹಾನಿಗೊಳಗಾದ ಕ್ಯಾಪಿಲ್ಲರಿಗಳ ಸಣ್ಣ ಸಮೂಹಗಳಾಗಿವೆ. ಜೇಡರ ಬಲೆಗಳು ಅಥವಾ ಮರದ ಕೊಂಬೆಗಳನ್ನು ಹೋಲುತ್ತವೆ. ಮತ್ತೊಂದೆಡೆ ಉಬ್ಬಿರುವ ರಕ್ತನಾಳಗಳು ದೊಡ್ಡದಾದ ಮತ್ತು ಊದಿಕೊಂಡ ರಕ್ತನಾಳಗಳಾಗಿವೆ. ಅದು ಚರ್ಮದ ಕೆಳಗಿನಿಂದ ಉಬ್ಬುತ್ತದೆ. ಮುರಿದ ರಕ್ತನಾಳಗಳನ್ನು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯುತ್ತಾರೆ. ಇದು ಅನೇಕ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ. ಈ ಸಣ್ಣ ರಕ್ತನಾಳಗಳು ಮುಖ, ಕಾಲುಗಳು ಮತ್ತು ದೇಹದ ಇತರ ಭಾಗಗಳಲ್ಲಿ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ನಿರುಪದ್ರವವಾಗಿದ್ದರೂ ಅವು ಬಾಧಿತರಿಗೆ ಆಗಾಗ್ಗೆ ಅಸ್ವಸ್ಥತೆ ಅಥವಾ ಸೌಂದರ್ಯವರ್ಧಕ ಕಾಳಜಿಯನ್ನು ಉಂಟುಮಾಡಬಹುದು. ಮುರಿದ ರಕ್ತನಾಳಗಳ ಕಾರಣಗಳು ಬದಲಾಗುತ್ತವೆ, ಆದರೆ ಜೆನೆಟಿಕ್ಸ್, ವಯಸ್ಸಾದಿಕೆ, ಸೂರ್ಯನ ಮಾನ್ಯತೆ, ಹಾರ್ಮೋನ್ ಬದಲಾವಣೆಗಳು ಮತ್ತು ರೋಸೇಸಿಯಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ಅಂಶಗಳೊಂದಿಗೆ ಹೆಚ್ಚಾಗಿ ಸಂಬಂಧಿಸಿವೆ. ಅವರು ಯಾವುದೇ ಪ್ರಮುಖ ಆರೋಗ್ಯ ಅಪಾಯಗಳನ್ನು ಉಂಟುಮಾಡದಿದ್ದರೂ ಮುರಿದ ರಕ್ತನಾಳಗಳು ಕೆಲವು ಸಂದರ್ಭಗಳಲ್ಲಿ ತುರಿಕೆ, ಸುಡುವ ಸಂವೇದನೆ ಅಥವಾ ಸ್ಥಳೀಯ ನೋವಿನಂತಹ ರೋಗಲಕ್ಷಣಗಳಿಗೆ ಕಾರಣವಾಗಬಹುದು. ಇದಲ್ಲದೆ ಅವರ ನೋಟವು ವ್ಯಕ್ತಿಗಳು ತಮ್ಮ ಸೌಂದರ್ಯದ ಆಕರ್ಷಣೆಯ ಬಗ್ಗೆ ಸ್ವಯಂ ಪ್ರಜ್ಞೆಯನ್ನು ಉಂಟುಮಾಡಬಹುದು. ಅದೃಷ್ಟವಶಾತ್ ಮುರಿದ ರಕ್ತನಾಳಗಳಿಗೆ ಅವುಗಳ ತೀವ್ರತೆ ಮತ್ತು ಸ್ಥಳವನ್ನು ಅವಲಂಬಿಸಿ ವಿವಿಧ ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ. ಲೇಸರ್ ಚಿಕಿತ್ಸೆಯು ಸಾಮಾನ್ಯವಾಗಿ ಬಳಸುವ ವಿಧಾನವಾಗಿದ್ದು, ಅದು ಹಾನಿಗೊಳಗಾದ ರಕ್ತನಾಳಗಳನ್ನು ಗುರಿಯಾಗಿಸುತ್ತದೆ ಮತ್ತು ಸುತ್ತಮುತ್ತಲಿನ ಅಂಗಾಂಶಗಳನ್ನು ಹಾನಿಗೊಳಗಾಗದೆ ಬಿಡುತ್ತದೆ. ಮುರಿದ ರಕ್ತನಾಳಗಳನ್ನು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯುತ್ತಾರೆ. ಇದು ಅನೇಕ ವ್ಯಕ್ತಿಗಳಿಗೆ ಅಸ್ವಸ್ಥತೆ ಮತ್ತು ಸ್ವಯಂ ಪ್ರಜ್ಞೆಯ ಮೂಲವಾಗಿದೆ. ಅದೃಷ್ಟವಶಾತ್ ಈ ಸಾಮಾನ್ಯ ಸ್ಥಿತಿಯನ್ನು ಪರಿಹರಿಸಲು ಹಲವಾರು ಪರಿಣಾಮಕಾರಿ ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ. ಮುರಿದ ರಕ್ತನಾಳಗಳನ್ನು ಗುರಿಯಾಗಿಸಲು ಮತ್ತು ನಾಶಮಾಡಲು ಕೇಂದ್ರೀಕೃತ ಬೆಳಕಿನ ಕಿರಣಗಳನ್ನು ಬಳಸುವ ಲೇಸರ್ ಚಿಕಿತ್ಸೆಯು ಅಂತಹ ಒಂದು ವಿಧಾನವಾಗಿದೆ. ಈ ಆಕ್ರಮಣಶೀಲವಲ್ಲದ ವಿಧಾನವು ಮುಖ ಮತ್ತು ಕಾಲುಗಳ ಮೇಲೆ ಸಣ್ಣ ಜೇಡ ಸಿರೆಗಳ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ, ಕನಿಷ್ಠ ಅಲಭ್ಯತೆ ಅಥವಾ ಅಡ್ಡ ಪರಿಣಾಮಗಳೊಂದಿಗೆ. ಮುರಿದ ರಕ್ತನಾಳಗಳಿಗೆ ಮತ್ತೊಂದು ಚಿಕಿತ್ಸಾ ಆಯ್ಕೆಯೆಂದರೆ ಸ್ಕ್ಲೆರೋಥೆರಪಿ. ಇದು ನೇರವಾಗಿ ಪೀಡಿತ ರಕ್ತನಾಳಗಳಿಗೆ ದ್ರಾವಣವನ್ನು ಚುಚ್ಚುವುದನ್ನು ಒಳಗೊಂಡಿರುತ್ತದೆ. ಈ ಪರಿಹಾರವು ರಕ್ತನಾಳಗಳು ಕುಸಿಯಲು ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಕಾಲಾನಂತರದಲ್ಲಿ ಮಸುಕಾಗುತ್ತದೆ. ಲೇಸರ್ ಚಿಕಿತ್ಸೆಗೆ ತುಂಬಾ ದೊಡ್ಡದಾದ ದೊಡ್ಡ ಉಬ್ಬಿರುವ ರಕ್ತನಾಳಗಳು ಅಥವಾ ಸ್ಪೈಡರ್ ಸಿರೆಗಳಿಗೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಸ್ಕ್ಲೆರೋಥೆರಪಿಯು ಕಾರ್ಯವಿಧಾನದ ಸಮಯದಲ್ಲಿ ಸ್ವಲ್ಪ ಅಸ್ವಸ್ಥತೆಯೊಂದಿಗೆ ದೀರ್ಘಕಾಲೀನ ಫಲಿತಾಂಶಗಳನ್ನು ನೀಡುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಬಹು ಅವಧಿಗಳು ಬೇಕಾಗಬಹುದು. ಲೇಸರ್ ಥೆರಪಿ ಒಂದು ಅದ್ಭುತ ವೈದ್ಯಕೀಯ ತಂತ್ರವಾಗಿದ್ದು,
ಮುರಿದ ರಕ್ತನಾಳಗಳನ್ನು ಪರಿಣಾಮಕಾರಿಯಾಗಿ ಬಿಸಿ ಮಾಡಲು ಮತ್ತು ತೆಗೆದುಹಾಕಲು ಬೆಳಕನ್ನು ಬಳಸಿಕೊಳ್ಳುತ್ತದೆ. ಮುರಿದ ರಕ್ತನಾಳಗಳು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲ್ಪಡುತ್ತವೆ. ವಯಸ್ಸಾದಿಕೆ, ಸೂರ್ಯನ ಮಾನ್ಯತೆ, ಹಾರ್ಮೋನ್ ಬದಲಾವಣೆಗಳು ಅಥವಾ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಈ ಸಣ್ಣ ಹಿಗ್ಗಿದ ರಕ್ತನಾಳಗಳು ಸಾಮಾನ್ಯವಾಗಿ ಚರ್ಮದ ಮೇಲ್ಮೈಯಲ್ಲಿ ಕೆಂಪು ಅಥವಾ ನೇರಳೆ ರೇಖೆಗಳಂತೆ ಕಾಣಿಸಿಕೊಳ್ಳುತ್ತವೆ ಮತ್ತು ಅಸಹ್ಯಕರವಾಗಿರುತ್ತವೆ ಮತ್ತು ಅನೇಕ ವ್ಯಕ್ತಿಗಳಿಗೆ ಸ್ವಯಂ ಪ್ರಜ್ಞೆಯನ್ನು ಉಂಟುಮಾಡಬಹುದು. ಮುರಿದ ರಕ್ತನಾಳಗಳನ್ನು ಪರಿಹರಿಸುವಲ್ಲಿ ಲೇಸರ್ ಚಿಕಿತ್ಸೆಯ ಬಳಕೆಯು ಅತ್ಯಂತ ಯಶಸ್ವಿ ಚಿಕಿತ್ಸಾ ಆಯ್ಕೆಯಾಗಿ ಹೊರಹೊಮ್ಮಿದೆ. ಈ ಕಾರ್ಯವಿಧಾನದ ಹಿಂದಿನ ತತ್ವವು ಪೀಡಿತ ಪ್ರದೇಶದ ಮೇಲೆ ಕೇಂದ್ರೀಕೃತ ಬೆಳಕಿನ ಕಿರಣಗಳನ್ನು ನಿರ್ದೇಶಿಸುವುದನ್ನು ಒಳಗೊಂಡಿರುತ್ತದೆ. ಉದ್ದೇಶಿತ ರಕ್ತನಾಳದೊಂದಿಗೆ ಲೇಸರ್ ಬೆಳಕು ಸಂಪರ್ಕಕ್ಕೆ ಬಂದಾಗ ಅದು ಹಡಗಿನ ವರ್ಣದ್ರವ್ಯದಿಂದ ಹಿಮೋಗ್ಲೋಬಿನ್ ಹೀರಲ್ಪಡುತ್ತದೆ. ಅದು ಅದನ್ನು ಶಾಖ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಪ್ರಕ್ರಿಯೆಯು ಹಡಗಿನ ಗೋಡೆಗಳನ್ನು ಸುರಕ್ಷಿತವಾಗಿ ಹಾನಿಗೊಳಿಸುತ್ತದೆ ಮತ್ತು ಅವು ಕುಸಿಯಲು ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ದೇಹವು ಕಾಲಾನಂತರದಲ್ಲಿ ಮರುಹೀರಿಕೊಳ್ಳುತ್ತದೆ. ಮುರಿದ ರಕ್ತನಾಳಗಳು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾಸ್ ಎಂದು ಕರೆಯಲ್ಪಡುತ್ತವೆ. ಇದು ಅನೇಕ ವ್ಯಕ್ತಿಗಳಿಗೆ ಸೌಂದರ್ಯವರ್ಧಕ ಕಾಳಜಿಯ ಮೂಲವಾಗಿದೆ. ಈ ಸಣ್ಣ ಹಿಗ್ಗಿದ ರಕ್ತನಾಳಗಳು ಸಾಮಾನ್ಯವಾಗಿ ಮುಖ, ಕಾಲುಗಳು ಅಥವಾ ದೇಹದ ಇತರ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ಳುತ್ತವೆ ಮತ್ತು ಒಬ್ಬರ ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರಬಹುದು. ಅದೃಷ್ಟವಶಾತ್ ಒಂದು ಪರಿಹಾರವಿದೆ: ಸ್ಕ್ಲೆರೋಥೆರಪಿ. ಈ ಕನಿಷ್ಠ ಆಕ್ರಮಣಕಾರಿ ಪ್ರಕ್ರಿಯೆಯು ಈ ಮುರಿದ ರಕ್ತನಾಳಗಳಿಗೆ ವಿಶೇಷ ಪರಿಹಾರವನ್ನು ಚುಚ್ಚುವುದನ್ನು ಒಳಗೊಂಡಿರುತ್ತದೆ ಮತ್ತು ಅವುಗಳನ್ನು ಕುಸಿದು ಕಣ್ಮರೆಯಾಗುತ್ತದೆ. ಸ್ಕ್ಲೆರೋಥೆರಪಿ ಸಮಯದಲ್ಲಿ ಹಾನಿಗೊಳಗಾದ ರಕ್ತನಾಳಕ್ಕೆ ನೇರವಾಗಿ ದ್ರಾವಣವನ್ನು ಚುಚ್ಚಲು ತೆಳುವಾದ ಸೂಜಿಯನ್ನು ಬಳಸಲಾಗುತ್ತದೆ. ಪರಿಹಾರವು ಹಡಗಿನ ಒಳಪದರವನ್ನು ಕೆರಳಿಸುತ್ತದೆ. ಇದು ಊದಿಕೊಳ್ಳಲು ಮತ್ತು ಒಟ್ಟಿಗೆ ಅಂಟಿಕೊಳ್ಳುವಂತೆ ಮಾಡುತ್ತದೆ. ಪರಿಣಾಮವಾಗಿ ರಕ್ತದ ಹರಿವು ಹತ್ತಿರದ ಆರೋಗ್ಯಕರ ರಕ್ತನಾಳಗಳಿಗೆ ಮರುನಿರ್ದೇಶಿಸುತ್ತದೆ ಮತ್ತು ಹಾನಿಗೊಳಗಾದ ನಾಳವು ಅಂತಿಮವಾಗಿ ಕುಸಿಯುತ್ತದೆ ಮತ್ತು ಕಾಲಾನಂತರದಲ್ಲಿ ಮಸುಕಾಗುತ್ತದೆ. ಸನ್ಸ್ಕ್ರೀನ್ ಧರಿಸುವುದು ಕೇವಲ ಕಾಸ್ಮೆಟಿಕ್ ಆಯ್ಕೆಯಲ್ಲ, ಆದರೆ ಸೂರ್ಯನ ಹಾನಿಕಾರಕ ಪರಿಣಾಮಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸುವಲ್ಲಿ ನಿರ್ಣಾಯಕ ಹಂತವಾಗಿದೆ. ದೀರ್ಘಕಾಲದ ಸೂರ್ಯನಿಗೆ ಒಡ್ಡಿಕೊಳ್ಳುವುದರಿಂದ ಕಡಿಮೆ ತಿಳಿದಿರುವ ಪರಿಣಾಮವೆಂದರೆ ಮುರಿದ ರಕ್ತನಾಳಗಳು. ಇದನ್ನು ಟೆಲಂಜಿಯೆಕ್ಟಾಸಿಯಾಸ್ ಎಂದು ಕರೆಯುತ್ತಾರೆ. ಇವುಗಳು ಚರ್ಮದ ಮೇಲ್ಮೈಯಲ್ಲಿ ಕಂಡುಬರುವ ಸಣ್ಣ ಗೋಚರ ಸಿರೆಗಳಾಗಿವೆ ಮತ್ತು ಅಸಹ್ಯಕರ ಮತ್ತು ಚಿಕಿತ್ಸೆ ನೀಡಲು ಕಷ್ಟವಾಗಬಹುದು. ಆದಾಗ್ಯೂ ನಿಯಮಿತವಾಗಿ ಹೆಚ್ಚಿನ ಸ್ಪ್ನೊಂದಿಗೆ ಸನ್ಸ್ಕ್ರೀನ್ ಅನ್ನು ಅನ್ವಯಿಸುವ ಮೂಲಕ ಈ ಮುರಿದ ರಕ್ತನಾಳಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ನೀವು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಮುರಿದ ರಕ್ತನಾಳಗಳ ಹಿಂದಿನ ಪ್ರಮುಖ ಕಾರಣಗಳಲ್ಲಿ ಸೂರ್ಯನ ಹಾನಿ ಒಂದು. ನಮ್ಮ ಚರ್ಮವು ರಕ್ಷಣೆಯಿಲ್ಲದೆ ಹಾನಿಕಾರಕ ಯುವಿ ಕಿರಣಗಳಿಗೆ ಒಡ್ಡಿಕೊಂಡಾಗ ಅದು ದುರ್ಬಲಗೊಳ್ಳುತ್ತದೆ ಮತ್ತು ಹಾನಿಗೊಳಗಾಗುತ್ತದೆ. ಈ ದುರ್ಬಲಗೊಳಿಸುವಿಕೆಯು ಮೇಲ್ಮೈ ಬಳಿ ರಕ್ತನಾಳಗಳ ವಿಸ್ತರಣೆ ಅಥವಾ ಹಿಗ್ಗುವಿಕೆಗೆ ಕಾರಣವಾಗಬಹುದು. ಇದರ ಪರಿಣಾಮವಾಗಿ ತೆಳುವಾದ ಚರ್ಮದ ಪದರಗಳ ಮೂಲಕ ಅವುಗಳ ಗೋಚರತೆ ಉಂಟಾಗುತ್ತದೆ. ನಿಯಮಿತ ವ್ಯಾಯಾಮವು ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ, ಆದರೆ ರಕ್ತ ಪರಿಚಲನೆ ಸುಧಾರಿಸುವಲ್ಲಿ ಮತ್ತು ಮುರಿದ ರಕ್ತನಾಳಗಳ ಅಪಾಯವನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಮುರಿದ ರಕ್ತನಾಳಗಳು ವೈದ್ಯಕೀಯವಾಗಿ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯಲ್ಪಡುತ್ತವೆ. ಚರ್ಮದ ಮೇಲ್ಮೈ ಸಮೀಪವಿರುವ ಸಣ್ಣ ಕ್ಯಾಪಿಲ್ಲರಿಗಳು ಹಿಗ್ಗಿದಾಗ ಮತ್ತು ಸಿಡಿಯುವಾಗ ಸಂಭವಿಸುತ್ತದೆ. ಇದು ಚರ್ಮದ ಮೇಲೆ ಅಸಹ್ಯವಾದ ಕೆಂಪು ಅಥವಾ ನೇರಳೆ ಗುರುತುಗಳಿಗೆ ಕಾರಣವಾಗಬಹುದು. ಸಾಮಾನ್ಯವಾಗಿ ಮುಖ, ಕಾಲುಗಳು ಅಥವಾ ಎದೆಯ ಮೇಲೆ ಕಂಡುಬರುತ್ತದೆ. ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ರಕ್ತನಾಳಗಳನ್ನು ಬಲಪಡಿಸಲು ಮತ್ತು ದೇಹದಾದ್ಯಂತ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನಾವು ವ್ಯಾಯಾಮ ಮಾಡುವಾಗ ನಮ್ಮ ಹೃದಯ ಬಡಿತವು ಹೆಚ್ಚಾಗುತ್ತದೆ. ಆಮ್ಲಜನಕ ಭರಿತ ರಕ್ತವನ್ನು ನಮ್ಮ ಸ್ನಾಯುಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಪಂಪ್ ಮಾಡುತ್ತದೆ. ಈ ಹೆಚ್ಚಿದ ರಕ್ತ ಪರಿಚಲನೆಯು ಸ್ನಾಯು ಅಂಗಾಂಶಗಳನ್ನು ಪೋಷಿಸುತ್ತದೆ, ಆದರೆ ಆರೋಗ್ಯಕರ ರಕ್ತನಾಳಗಳ ಗೋಡೆಗಳನ್ನು ಉತ್ತೇಜಿಸುತ್ತದೆ. ನಿಯಮಿತ ವ್ಯಾಯಾಮದಿಂದ ಈ ಗೋಡೆಗಳು ಬಲವಾಗಿರುತ್ತವೆ ಮತ್ತು ಹೆಚ್ಚು ಹೊಂದಿಕೊಳ್ಳುತ್ತವೆ. ದೈನಂದಿನ ಉಡುಗೆ ಮತ್ತು ಕಣ್ಣೀರಿನಿಂದ ದುರ್ಬಲಗೊಳ್ಳುವ ಅಥವಾ ಹಾನಿಗೊಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಆರೋಗ್ಯಕರ ಆಹಾರವು ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಅದ್ಭುತಗಳನ್ನು ಮಾಡಬಹುದು, ಆದರೆ ಇದು ರಕ್ತನಾಳಗಳ ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಛಿದ್ರವನ್ನು ತಡೆಯುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಮುರಿದ ರಕ್ತನಾಳಗಳು ಛಿದ್ರಗೊಂಡ ಕ್ಯಾಪಿಲರೀಸ್ ಎಂದು ಕರೆಯಲ್ಪಡುತ್ತವೆ. ಇದು ನಮ್ಮ ಚರ್ಮದ ಮೇಲೆ ಅಸಹ್ಯವಾದ ಕೆಂಪು ಚುಕ್ಕೆಗಳನ್ನು ಉಂಟುಮಾಡುವ ಒಂದು ಸಾಮಾನ್ಯ ಘಟನೆಯಾಗಿದೆ.
ಆದಾಗ್ಯೂ ನಮ್ಮ ಆಹಾರದಲ್ಲಿ ನಿರ್ದಿಷ್ಟ ಆಹಾರಗಳನ್ನು ಸೇರಿಸುವ ಮೂಲಕ ನಾವು ಈ ರಕ್ತನಾಳಗಳ ಸೂಕ್ಷ್ಮ ಗೋಡೆಗಳನ್ನು ಬಲಪಡಿಸಬಹುದು ಮತ್ತು ಛಿದ್ರತೆಯ ಸಾಧ್ಯತೆಯನ್ನು ಕಡಿಮೆ ಮಾಡಬಹುದು. ನಿಮ್ಮ ಆಹಾರದಲ್ಲಿ ಸೇರಿಸಬೇಕಾದ ಪ್ರಮುಖ ಪೋಷಕಾಂಶವೆಂದರೆ ವಿಟಮಿನ್ ಸಿ. ಈ ಶಕ್ತಿಯುತ ಉತ್ಕರ್ಷಣ ನಿರೋಧಕವು ಕಾಲಜನ್ ಸಂಶ್ಲೇಷಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಇದು ರಕ್ತನಾಳಗಳ ಗೋಡೆಗಳ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಸಮೃದ್ಧವಾಗಿರುವ ಆಹಾರಗಳಲ್ಲಿ ಕಿತ್ತಳೆ ಮತ್ತು ದ್ರಾಕ್ಷಿ ಹಣ್ಣುಗಳಂತಹ ಸಿಟ್ರಸ್ ಹಣ್ಣುಗಳು, ಹಾಗೆಯೇ ಸ್ಟ್ರಾಬೆರಿ ಮತ್ತು ಬ್ಲೂಬೆರ್ರಿಗಳಂತಹ ಹಣ್ಣುಗಳು ಸೇರಿವೆ. ಸಾಲ್ಮನ್ ಮತ್ತು ಮ್ಯಾಕೆರಲ್ನಂತಹ ಕೊಬ್ಬಿನ ಮೀನುಗಳಲ್ಲಿ ಕಂಡುಬರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತೊಂದು ಪ್ರಯೋಜನಕಾರಿ ಪೋಷಕಾಂಶವಾಗಿದೆ. ಧೂಮಪಾನವು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ತೀವ್ರವಾದ ಪರಿಣಾಮಗಳನ್ನು ಉಂಟುಮಾಡಬಹುದು ಮತ್ತು ಅಂತಹ ಒಂದು ಪರಿಣಾಮವೆಂದರೆ ಅದು ನಮ್ಮ ರಕ್ತನಾಳಗಳಿಗೆ ಉಂಟಾಗುವ ಹಾನಿ. ನಮ್ಮ ದೇಹದಾದ್ಯಂತ ಆಮ್ಲಜನಕ ಭರಿತ ರಕ್ತವನ್ನು ಸಾಗಿಸುವಲ್ಲಿ ರಕ್ತನಾಳಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಆದಾಗ್ಯೂ ಸಿಗರೇಟ್ನಲ್ಲಿರುವ ಹಾನಿಕಾರಕ ರಾಸಾಯನಿಕಗಳು ಈ ರಕ್ತನಾಳಗಳನ್ನು ದುರ್ಬಲಗೊಳಿಸಬಹುದು ಮತ್ತು ಹಾನಿಗೊಳಗಾಗಬಹುದು. ಈ ಹೆಚ್ಚಿದ ದುರ್ಬಲತೆಯು ಮುರಿದ ರಕ್ತನಾಳಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಇದನ್ನು ಛಿದ್ರಗೊಂಡ ಕ್ಯಾಪಿಲರೀಸ್ ಅಥವಾ ಸ್ಪೈಡರ್ ಸಿರೆಗಳು ಎಂದು ಕರೆಯುತ್ತಾರೆ. ನಾವು ಧೂಮಪಾನ ಮಾಡುವಾಗ ಕಾರ್ಬನ್ ಮಾನಾಕ್ಸೈಡ್ ಮತ್ತು ನಿಕೋಟಿನ್ ನಂತಹ ವಿಷಗಳು ನಮ್ಮ ರಕ್ತ ಪ್ರವಾಹಕ್ಕೆ ಹೀರಲ್ಪಡುತ್ತವೆ. ಈ ವಸ್ತುಗಳು ನಮ್ಮ ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತವೆ, ಅವುಗಳನ್ನು ಕಿರಿದಾದ ಮತ್ತು ಕಡಿಮೆ ಹೊಂದಿಕೊಳ್ಳುವಂತೆ ಮಾಡುತ್ತದೆ. ಕಾಲಾನಂತರದಲ್ಲಿ ಈ ನಿರಂತರ ಸಂಕೋಚನವು ಈ ನಾಳಗಳ ಗೋಡೆಗಳನ್ನು ದುರ್ಬಲಗೊಳಿಸುತ್ತದೆ. ಅವುಗಳು ಛಿದ್ರ ಅಥವಾ ಒಡೆಯುವಿಕೆಗೆ ಹೆಚ್ಚು ಒಳಗಾಗುತ್ತವೆ. ಪರಿಣಾಮವಾಗಿ ಮುರಿದ ರಕ್ತನಾಳಗಳು ಚರ್ಮದ ಮೇಲ್ಮೈಯಲ್ಲಿ ಸಣ್ಣ ಕೆಂಪು ಅಥವಾ ನೇರಳೆ ರೇಖೆಗಳಾಗಿ ಕಾಣಿಸಿಕೊಳ್ಳಬಹುದು. ಅದು ಸ್ಪೈಡರ್ ವೆಬ್ ಅಥವಾ ಬರ್ಸ್ಟ್ ಬಲೂನ್ಗಳನ್ನು ಹೋಲುತ್ತದೆ. ಮುರಿದ ರಕ್ತನಾಳಗಳನ್ನು ಸ್ಪೈಡರ್ ಸಿರೆಗಳು ಅಥವಾ ಟೆಲಂಜಿಯೆಕ್ಟಾಸಿಯಾ ಎಂದು ಕರೆಯುತ್ತಾರೆ. ಇದು ಕೇವಲ ಸೌಂದರ್ಯವರ್ಧಕ ಕಾಳಜಿಯಾಗಿರುವುದಿಲ್ಲ, ಆದರೆ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುತ್ತದೆ. ಅವು ಸಾಮಾನ್ಯವಾಗಿ ಮುಖ ಮತ್ತು ಕಾಲುಗಳ ಮೇಲೆ ಕಂಡುಬಂದರೂ ಈ ಸಣ್ಣ ಕೆಂಪು ಅಥವಾ ನೇರಳೆ ರೇಖೆಗಳು ದೇಹದ ಮೇಲೆ ಎಲ್ಲಿಯಾದರೂ ಕಾಣಿಸಿಕೊಳ್ಳಬಹುದು. ಮುರಿದ ರಕ್ತನಾಳಗಳಿಗೆ ಒಂದು ಸಂಭಾವ್ಯ ಕಾರಣವೆಂದರೆ ಯಕೃತ್ತಿನ ಕಾಯಿಲೆ. ಪಿತ್ತಜನಕಾಂಗವು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಫಲವಾದಾಗ ಅದು ರಕ್ತನಾಳಗಳೊಳಗೆ ಒತ್ತಡದ ಹೆಚ್ಚಳಕ್ಕೆ ಕಾರಣವಾಗಬಹುದು. ಇದರಿಂದಾಗಿ ಅವು ಛಿದ್ರಗೊಳ್ಳಲು ಮತ್ತು ಮುರಿದ ಕ್ಯಾಪಿಲ್ಲರಿಗಳಿಗೆ ಕಾರಣವಾಗಬಹುದು. ಯಕೃತ್ತಿನ ಕಾಯಿಲೆಯು ಸಿರೋಸಿಸ್, ಹೆಪಟೈಟಿಸ್ ಮತ್ತು ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯಂತಹ ಪರಿಸ್ಥಿತಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ. ಈ ರೋಗಗಳು ರಕ್ತ ಪ್ರವಾಹದಿಂದ ವಿಷವನ್ನು ಸಮರ್ಪಕವಾಗಿ ಫಿಲ್ಟರ್ ಮಾಡುವ ಯಕೃತ್ತಿನ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತವೆ. ಪರಿಣಾಮವಾಗಿ ರಕ್ತದ ಹರಿವು ದುರ್ಬಲಗೊಳ್ಳುತ್ತದೆ. ಇದು ದೇಹದಾದ್ಯಂತ ರಕ್ತನಾಳಗಳು ಮತ್ತು ಕ್ಯಾಪಿಲ್ಲರಿಗಳಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತದೆ. ಸಬ್ಕಾಂಜಂಕ್ಟಿವಲ್ ಹೆಮರೇಜ್ಗಳೆಂದು ಕರೆಯಲ್ಪಡುವ ಕಣ್ಣುಗಳ ಬಿಳಿಭಾಗದ ಮೇಲೆ ಮುರಿದ ರಕ್ತನಾಳಗಳು ಕಾಳಜಿ ಮತ್ತು ಅಸಹ್ಯಕರ ಸ್ಥಿತಿಯಾಗಿರಬಹುದು. ಈ ಮುರಿದ ರಕ್ತನಾಳಗಳು ಕಣ್ಣಿನ ಬಿಳಿ ಭಾಗದಲ್ಲಿ ಪ್ರಕಾಶಮಾನವಾದ ಕೆಂಪು ತೇಪೆಗಳು ಅಥವಾ ಗೆರೆಗಳಾಗಿ ಕಾಣಿಸಿಕೊಳ್ಳುತ್ತವೆ. ಆಗಾಗ್ಗೆ ಅವುಗಳನ್ನು ಅನುಭವಿಸುವವರಿಗೆ ಎಚ್ಚರಿಕೆಯನ್ನು ಉಂಟುಮಾಡುತ್ತವೆ. ಅವು ಗಂಭೀರವಾಗಿ ಮತ್ತು ನೋವಿನಿಂದ ಕೂಡಿದ್ದರು. ಸಬ್ಕಾಂಜಂಕ್ಟಿವಲ್ ಹೆಮರೇಜ್ಗಳ ಹೆಚ್ಚಿನ ಪ್ರಕರಣಗಳು ನೋವುರಹಿತ ಮತ್ತು ನಿರುಪದ್ರವವಾಗಿರುತ್ತವೆ. ಕಣ್ಣುಗಳಲ್ಲಿ ಮುರಿದ ರಕ್ತನಾಳಗಳ ಒಂದು ಸಾಮಾನ್ಯ ಕಾರಣವೆಂದರೆ ಆಯಾಸ, ಭಾರ ಎತ್ತುವುದು, ಬಲವಂತವಾಗಿ ಸೀನುವುದು, ಅಥವಾ ಹೆರಿಗೆಯ ಸಮಯದಲ್ಲಿಯೂ ಇದು ಸಂಭವಿಸಬಹುದು. ಕಣ್ಣಿನ ಮತ್ತು ಸುತ್ತಲಿನ ಸಣ್ಣ ರಕ್ತನಾಳಗಳ ಮೇಲೆ ಅತಿಯಾದ ಒತ್ತಡವನ್ನು ಉಂಟುಮಾಡಿದಾಗ ಅವು ಛಿದ್ರವಾಗಬಹುದು ಮತ್ತು ಸುತ್ತಮುತ್ತಲಿನ ಅಂಗಾಂಶಕ್ಕೆ ರಕ್ತವನ್ನು ಸೋರಿಕೆ ಮಾಡಬಹುದು. ಅಂತೆಯೇ ದೀರ್ಘಕಾಲದವರೆಗೆ ಕೆಮ್ಮುವುದು ಕಣ್ಣುಗಳಲ್ಲಿ ರಕ್ತನಾಳಗಳನ್ನು ಒಡೆಯಲು ಕಾರಣವಾಗಬಹುದು. ಕಣ್ಣುಗಳಲ್ಲಿ ಒಡೆದ ರಕ್ತನಾಳಗಳು ಒಂದು ಸಾಮಾನ್ಯ ಘಟನೆಯಾಗಿದ್ದು, ಅದು ಮೊದಲು ಗಮನಿಸಿದಾಗ ಗಾಬರಿಯಾಗಬಹುದು. ನಿಮ್ಮ ಕಣ್ಣುಗಳ ಬಿಳಿಯ ಮೇಲೆ ಕಂಡುಬರುವ ಈ ಸಣ್ಣ ಕೆಂಪು ಗೆರೆಗಳು ಸಾಮಾನ್ಯವಾಗಿ ನಿರುಪದ್ರವವಾಗಿರುತ್ತವೆ ಮತ್ತು ಯಾವುದೇ ವೈದ್ಯಕೀಯ ಮಧ್ಯಸ್ಥಿಕೆಯಿಲ್ಲದೆ ಅವುಗಳು ತಾವಾಗಿಯೇ ತೆರವುಗೊಳ್ಳುತ್ತವೆ. ಅವು ಚಿಂತಾಜನಕವಾಗಿ ಕಾಣಿಸುತ್ತಿದ್ದರೂ ಸಬ್ಕಾಂಜಂಕ್ಟಿವಲ್ ಹೆಮರೇಜ್ಗಳು ಎಂದು ಕರೆಯಲ್ಪಡುವ ಮುರಿದ ರಕ್ತನಾಳಗಳು ಸಾಮಾನ್ಯವಾಗಿ ಸಣ್ಣ ಆಘಾತ ಅಥವಾ ಕಣ್ಣಿನ ಆಯಾಸದಿಂದಾಗಿ ಸಂಭವಿಸುತ್ತವೆ ಮತ್ತು ಯಾವುದೇ ನೋವನ್ನು ಉಂಟುಮಾಡುವುದಿಲ್ಲ ಅಥವಾ ದೃಷ್ಟಿಗೆ ಪರಿಣಾಮ ಬೀರುವುದಿಲ್ಲ. ಕಾಂಜಂಕ್ಟಿವಾ ಕೆಳಗಿರುವ ಸಣ್ಣ ರಕ್ತನಾಳಗಳು ಕಣ್ಣಿನ ಬಿಳಿ ಭಾಗವನ್ನು ಆವರಿಸಿರುವ ತೆಳುವಾದ ಪಾರದರ್ಶಕ ಪೊರೆ ಒಡೆದು ರಕ್ತ ಸೋರಿಕೆಯಾದಾಗ ಸಬ್ಕಾಂಜಂಕ್ಟಿವಲ್ ಹೆಮರೇಜ್ ಸಂಭವಿಸುತ್ತದೆ. ನಿಮ್ಮ ಕಣ್ಣುಗಳನ್ನು ಬಲವಾಗಿ ಉಜ್ಜುವುದು, ಬಲವಂತವಾಗಿ ಸೀನುವುದು ಅಥವಾ ಅಧಿಕ ರಕ್ತದೊತ್ತಡದಿಂದಲೂ ಇದು ಸಂಭವಿಸಬಹುದು.
ಈ ಮುರಿದ ಹಡಗುಗಳು ಅಸಹ್ಯವಾಗಿ ಕಾಣಿಸಬಹುದು ಮತ್ತು ಸಂಪೂರ್ಣವಾಗಿ ಕಣ್ಮರೆಯಾಗಲು ಹಲವಾರು ವಾರಗಳನ್ನು ತೆಗೆದುಕೊಳ್ಳಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಅವು ಕಾಳಜಿಗೆ ಕಾರಣವಾಗುವುದಿಲ್ಲ. ಕೆಲವು ಜನರು ತಮ್ಮ ರಕ್ತನಾಳಗಳನ್ನು ನೋಡುವವರೆಗೆ ಅಥವಾ ನೋವು ಅಥವಾ ಊತದಂತಹ ರೋಗಲಕ್ಷಣಗಳನ್ನು ಅನುಭವಿಸುವವರೆಗೆ ಅವರು ಮುರಿದು ಹೋಗಿದ್ದಾರೆಂದು ತಿಳಿದಿರುವುದಿಲ್ಲ. ಮುರಿದ ರಕ್ತನಾಳಗಳನ್ನು ಕ್ಯಾಪಿಲ್ಲರೀಸ್ ಎಂದು ಕರೆಯುತ್ತಾರೆ. ಅವು ವಿವಿಧ ಕಾರಣಗಳಿಂದ ಮುರಿಯಬಹುದಾದ ಸಣ್ಣ ರಕ್ತನಾಳಗಳಾಗಿವೆ. ಈ ಸೂಕ್ಷ್ಮ ನಾಳಗಳು ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ಕಾರಣವಾಗಿವೆ. ಅವು ಛಿದ್ರವಾದಾಗ ಚರ್ಮದ ಮೇಲೆ ಗೋಚರವಾದ ಕೆಂಪು ಅಥವಾ ನೇರಳೆ ಗುರುತುಗಳಿಗೆ, ಪೆಟೆಚಿಯಾ ಅಥವಾ ಸ್ಪೈಡರ್ ಸಿರೆಗಳಿಗೆ ಕಾರಣವಾಗಬಹುದು. ಮುರಿದ ರಕ್ತನಾಳಗಳ ಒಂದು ಸಾಮಾನ್ಯ ಕಾರಣವೆಂದರೆ ಪೀಡಿತ ಪ್ರದೇಶಕ್ಕೆ ಆಘಾತ ಅಥವಾ ಗಾಯ. ಇದು ಬೀಳುವಿಕೆ ಅಥವಾ ಕ್ರೀಡೆಗಳಂತಹ ಕಠಿಣ ಪ್ರಭಾವದ ಪರಿಣಾಮವಾಗಿರಬಹುದು. ಚರ್ಮದ ಮೇಲೆ ಬೀರುವ ಬಲವು ಈ ಸಣ್ಣ ನಾಳಗಳನ್ನು ಸಿಡಿಯಲು ಕಾರಣವಾಗಬಹುದು. ಇದು ಗಮನಾರ್ಹ ಗುರುತುಗಳಿಗೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ, ರೊಸಾಸಿಯಾ ಮತ್ತು ಅಧಿಕ ರಕ್ತದೊತ್ತಡದಂತಹ ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಈ ರಕ್ತನಾಳಗಳ ಗೋಡೆಗಳನ್ನು ದುರ್ಬಲಗೊಳಿಸಬಹುದು. ಇದರಿಂದಾಗಿ ಅವು ಒಡೆಯುವ ಸಾಧ್ಯತೆ ಹೆಚ್ಚು. ಮೆದುಳಿನಲ್ಲಿ ಮುರಿದ ರಕ್ತನಾಳಗಳು ತೀವ್ರವಾದ ಪರಿಣಾಮಗಳನ್ನು ಉಂಟುಮಾಡಬಹುದು ಮತ್ತು ಅತ್ಯಂತ ಗಂಭೀರವಾದ ತೊಡಕುಗಳಲ್ಲಿ ಒಂದು ಸ್ಟ್ರೋಕ್ ಆಗಿದೆ. ಮೆದುಳಿಗೆ ರಕ್ತದ ಹರಿವಿನಲ್ಲಿ ಅಡಚಣೆ ಉಂಟಾದಾಗ ಪಾರ್ಶ್ವವಾಯು ಸಂಭವಿಸುತ್ತದೆ. ಆಗಾಗ್ಗೆ ಮುರಿದ ಅಥವಾ ನಿರ್ಬಂಧಿಸಿದ ರಕ್ತನಾಳದಿಂದ ಉಂಟಾಗುತ್ತದೆ. ಮೆದುಳಿನಲ್ಲಿನ ರಕ್ತನಾಳವು ಮುರಿದಾಗ ಅದು ಹೆಮರಾಜಿಕ್ ಸ್ಟ್ರೋಕ್ ಎಂದು ಕರೆಯಲ್ಪಡುವ ರಕ್ತಸ್ರಾವಕ್ಕೆ ಕಾರಣವಾಗಬಹುದು. ಈ ರೀತಿಯ ಪಾರ್ಶ್ವವಾಯು ಎಲ್ಲಾ ಸ್ಟ್ರೋಕ್ಗಳಲ್ಲಿ ಸುಮಾರು 15% ಭಾಗವನ್ನು ಹೊಂದಿದೆ ಮತ್ತು ಇದು ಸುತ್ತಮುತ್ತಲಿನ ಮೆದುಳಿನ ಅಂಗಾಂಶಗಳಿಗೆ ಹಾನಿಯಾಗುವಂತೆ ವಿಶೇಷವಾಗಿ ಅಪಾಯಕಾರಿಯಾಗಿದೆ. ಮೆದುಳಿನಲ್ಲಿನ ರಕ್ತನಾಳಗಳ ಛಿದ್ರವು ಅಧಿಕ ರಕ್ತದೊತ್ತಡ, ಅನೆರೈಸ್ಮ್ಗಳು, ರಕ್ತನಾಳದ ಗೋಡೆಗಳಲ್ಲಿನ ದುರ್ಬಲ ಕಲೆಗಳು ಅಥವಾ ಅಪಧಮನಿಯ ವಿರೂಪಗಳು, ರಕ್ತನಾಳಗಳ ಅಸಹಜ ಗೋಜಲುಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಈ ಪರಿಸ್ಥಿತಿಗಳು ನಮ್ಮ ಮಿದುಳಿನೊಳಗಿನ ಅಪಧಮನಿಗಳು ಮತ್ತು ಸಿರೆಗಳ ಸೂಕ್ಷ್ಮ ಜಾಲದ ಮೇಲೆ ಅಪಾರ ಒತ್ತಡವನ್ನು ಉಂಟುಮಾಡುತ್ತವೆ. ಪರಿಣಾಮವಾಗಿ ದುರ್ಬಲಗೊಂಡ ನಾಳಗಳು ಸಿಡಿ ಅಥವಾ ಸೋರಿಕೆಯಾಗಬಹುದು. ಇದು ಮೆದುಳಿನ ಅಂಗಾಂಶಕ್ಕೆ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ.